ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಾಗಾರ್ಜುನ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಶಂಭೋ ಯೂನಿವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಧರ್ಮ ಅಂದರೆ ಏನು? ದೇವರು ಅಂದರೆ ಯಾರು? ಮಾನವನ ದೊಡ್ಡ ಪ್ರಶ್ನೆ ಏನು ಗೊತ್ತಾ? ನಾನು ಯಾರು? ನಾನು ಯಾಕೆ ಈ ಭೂಮಿ ಮೇಲೆ ಇದ್ದೀನಿ? ಮತ್ತೆ ನಾನು ಎಲ್ಲಿ ಹೋಗ್ತೀನಿ? ಈ ಪ್ರಶ್ನೆಗಳಿಗೆ ಸಾವಿರಾರು ವರ್ಷಗಳಿಂದ ಉತ್ತರ ಕೊಡ್ತಾ ಇರೋದು ಒಂದೇ, ಅದೇ ಸನಾತನ ಧರ್ಮ. ಈ ಸನಾತನ ಧರ್ಮದ ಬಗ್ಗೆ ಆಳವಾದ ವಿಚಾರಗಳನ್ನ ಇವತ್ತು ಡಿಸ್ಕಸ್ ಮಾಡೋಣ. ಮತ್ತೆ ನಮ್ಮ ಜೀವನದ ನಿಜವಾದ ಅರ್ಥ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಬನ್ನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಸನಾತನ ಧರ್ಮದ ಬಗ್ಗೆ ಆಳವಾಗಿ ತಿಳಿದಿರೋರು, ಆಧ್ಯಾತ್ಮದ ವಿಚಾರಗಳಲ್ಲಿ ಸ್ಪಷ್ಟವಾದ ದೃಷ್ಟಿಯನ್ನು ಹೊಂದಿರೋರು ದರ್ಶನ್ ಆರಾಧ್ಯ ಸರ್. ಸರ್, ನಮ್ಮ ಪಾಡ್ಕಾಸ್ಟ್ಗೆ ವೆಲ್ಕಮ್ ಸರ್. ನಮಸ್ಕಾರ. ನನಗೆ ದೃಷ್ಟಿ ಸ್ಪಷ್ಟವಾಗಿದೆ. ನನಗೆ ಕಲ್ಪನೆಗಳು ಸ್ಪಷ್ಟವಾಗಿದೆ. ಓಕೆ, ಆದರೆ ತುಂಬ ತಿಳಿದಿದ್ದೀನಿ ಅಂತ ಹೇಳಲ್ಲ. ಎಷ್ಟು ತಿಳಿದಿದ್ದೀನೋ ಅಷ್ಟನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಖಂಡಿತ ಸರ್, ಪ್ರಯತ್ನ ಮಾಡ್ತೀನಿ. ಖಂಡಿತ ಸರ್, ಖಂಡಿತ. ಸನಾತನ ಅಂದ್ರೆ ಏನು? ಧರ್ಮ ಅಂದ್ರೆ ಏನು? ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಮೊದಲನೇದಾಗಿ ಧರ್ಮ ಅಂದರೆ ಏನಂದರೆ, ನಾವು ತಿಳ್ಕೊಂಡಿರೋ ಥರ ಮತ ಮತ್ತು ಧರ್ಮ ಎರಡಕ್ಕೂ ವ್ಯತ್ಯಾಸ ಇದೆ. ಮತ ಅಂತಂದರೆ ಏನಂದರೆ, ಒಬ್ಬ ಮನುಷ್ಯ ಅಥವಾ ಒಬ್ಬ ವ್ಯಕ್ತಿ ತನ್ನ ಅಭಿಪ್ರಾಯವನ್ನು ಹೇಳ್ತಾನೆ. ಹೆಂಗೆ ಈ ಸೃಷ್ಟಿಯಾಗಿದೆ, ದೇವರು ಅಂದರೆ ಯಾರು, ಆ ದೇವ್ರನ್ನ ನಾವು ಹೆಂಗೆ ತಲುಪಬಹುದು ಅಂತ ಒಬ್ಬ ವ್ಯಕ್ತಿ ಅಭಿಪ್ರಾಯವನ್ನು ಹೇಳ್ತಾನೆ. ಅದು ಮತ. ಧರ್ಮ ಅಂದರೆ ಏನಂದರೆ, ಅದನ್ನು ಬದಲಾಯಿಸೋದಕ್ಕೂ ಆಗಲ್ಲ ಮತ್ತು ಅದನ್ನು ನಾನು ನನಗಿಷ್ಟ ಬಂದಂಗೆ ಡಿಫೈನ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಇದು ಧರ್ಮ. ಫಾರ್ ಎಕ್ಸಾಂಪಲ್, ಈಗ ನಾನು ಮನುಷ್ಯನಿಗೆ ಒಂದು ಮನುಷ್ಯ ಧರ್ಮ ಅಂತ ಇರುತ್ತೆ. ಏನು ಮನುಷ್ಯ ಧರ್ಮ ಅಂತ ಅಂದರೆ ನನ್ನ ಜೀವನ ಮಾರ್ಗ, ಒಂದು ಸರಿಯಾದ ಜೀವನ ಮಾರ್ಗವೇ ಧರ್ಮ. ನಾನೀಗ ಮನುಷ್ಯ ಸುಮ್ಮನೆ ಯಾವುದೋ ಒಂದು ಬೆಕ್ಕು, ನಾಯಿ, ರೋಡಲ್ಲಿ ಬರೋ ನಾಯಿಗೆ ಹೊಡಿಬಾರ್ದು. ಅದು ನನ್ನ ಧರ್ಮ. ಈಗ ಒಬ್ಬ ಫಾರ್ ಎಕ್ಸಾಂಪಲ್ ಕಂಡಕ್ಟರ್ಗೆ ಟಿಕೆಟ್ ಕೊಡೋದು ಅವನ ಧರ್ಮ. ಅವ್ನ ಪ್ಯಾಸೆಂಜರ್ಸ್ನ ಸರಿಯಾಗಿ ನೋಡ್ಕೊಳ್ಳೋದು ಅವನ ಧರ್ಮ. ಈ ಥರ ಪ್ರಾಣಿಗಳಿಗೆ ಪ್ರಾಣಿದೇ ಆದ ಧರ್ಮ ಇರುತ್ತೆ, ಮನುಷ್ಯನಿಗೆ ಮನುಷ್ಯನದೇ ಆದ ಧರ್ಮ ಇದೆ. ಧರ್ಮ ಅಂದರೆ ಏನಂತಂದರೆ, ಸಿಂಪಲ್ಲಾಗಿ ಹೇಳಬೇಕಂದ್ರೆ ಒಂದು ಸರಿಯಾದ ಜೀವನ ಮಾರ್ಗ, ಕರೆಕ್ಟಾಗಿರೋ ಮಾರ್ಗ. ಸೊ ಇದನ್ನು ಮುಂದೆ ಏನು ಮಾಡಿಕೊಂಡ್ರು ಅಂತಂದರೆ, ತುಂಬ ಜನ ಬಂದಾಗ ಅವರು ಮತಗಳನ್ನು ಆರಂಭ ಮಾಡಿದ್ರು. ಫಾರ್ ಎಕ್ಸಾಂಪಲ್, ಇವಾಗ ಬೇರೆ ಈಗ ನೀವು ಯಾವುದೇ ಧರ್ಮ ಅಥವಾ ಈಗ ಯಾವುದನ್ನು ನಾವು ಧರ್ಮ ಅಂತ ಅಂದ್ಕೊಂಡು ಹಿಂದೂ ಧರ್ಮ ಅಥವಾ ಸನಾತನ ಧರ್ಮಕ್ಕೆ ಪ್ರತಿಯಾಗಿ ಇದು ಈ ಧರ್ಮ ಅಂತ ಒಂದು 4-5 ನಾವೇನು ಹೆಸರು ಹೇಳ್ತೀವಿ, ಅದೆಲ್ಲದೂ ಮತಗಳು. ಅದೆಲ್ಲದರ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾನೆ. ಸೊ ಒಂದೊಂದು ಸಲ ಏನಾಗುತ್ತೆ, ನಮ್ಮ ಪ್ಲಸ್ ಪಾಯಿಂಟನ್ನೇ ನಮ್ಮ ಮೈನಸ್ ಪಾಯಿಂಟ್ ಮಾಡುವ ಕೆಲವು ಹುನ್ನಾರಗಳು ನಡೆಯುತ್ತೆ, ಅಥವಾ ಅದು ಏನೋ ನಮ್ಮ ಒಂದು ವೀಕ್ನೆಸ್ಸೇ ಇರಬಹುದೇನೋ ಅದು. ಫಾರ್ ಎಕ್ಸಾಂಪಲ್, ಇವಾಗ ನಂದು ನಾನು ಹೇಳಿದೆ ಧರ್ಮ ಅಂದರೆ ಇದು ಅಂತ. ನೀವು ಆಗಲೇ ಕೇಳಿದ ಪ್ರಶ್ನೆ, ಸನಾತನ ಧರ್ಮ ಅಂದರೆ ಏನು? ಸನಾತನ ಧರ್ಮ ಅಂತಂದರೆ ಒಂದು ಹಳೆಯ, ತುಂಬ ಎಲ್ಲದಕ್ಕಿಂತ ಮೊದಲು ಇತ್ತು, ಎಲ್ಲದೂ ಅಳಿದು ಹೋದ ನಂತರವೂ ಅದಿರತ್ತೆ. ಅದು ಸನಾತನ. ಆ ಥರದ ಒಂದು ಜೀವನ ಮಾರ್ಗವೇ ಸನಾತನ ಧರ್ಮ. ಇದನ್ನು ನಾವು ದೇವ್ರು ಯಾರು ಅಥವಾ ನನ್ನ ಪ್ರಕಾರ ದೇವರು ಅಂದ್ರೇನು, ಈ ಥರ ಡಿಫೈನ್ ಮಾಡಿಕೊಂಡು ಒಂದೊಂದು ಧರ್ಮಕ್ಕೆ ಒಂದೊಂದು ದೇವರು, ಒಂದೊಂದು ಧರ್ಮಕ್ಕೆ ಒಂದೊಂದು ಜೀವನ ಮಾರ್ಗ, ಇದಿರೋದಿಲ್ಲ. ಇದು ಆ ಥರ ಅಲ್ಲ. ಯಾರು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕೂತು ಮನುಷ್ಯನನ್ನು ಪ್ರೀತಿಸೋದು, ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಾರೇ ಆಗಲಿ, ನಮ್ಮಲ್ಲಿ ಒಂದು 4-5 ಕ್ರೈಟೀರಿಯಾ ಇದೆ. ಈಗ ಸಿದ್ಧಾಂತ ಶಿಖಾಮಣಿ ನಮ್ಮಲ್ಲಿ ಏನು ಹೇಳುತ್ತೆ ಅಂದರೆ ಧರ್ಮದ ಬಗ್ಗೆ, ಬೇರೆ ಹೆಣ್ಣನ್ನು ಬಲವಂತವಾಗಿ ಸೇರಬಾರ್ದು, ಅಥವಾ ನಾವು ಏನೋ ಈಗ ಹಿಂಸೆ ಮಾಡಬಾರ್ದು ಪ್ರಾಣಿಗಳಿಗೆ, ಅಥವಾ ನಮ್ಮ ಜೊತೆ ಬದುಕುವ ಯಾವುದೇ ಜೀವಿಗೂ ನಾವು ಹಿಂಸೆ ಮಾಡಬಾರ್ದು. ಈ ಥರ ಒಂದು 4-5 ಕ್ರೈಟೀರಿಯಾಸ್ ಇದೆ. ನಾವು ಸುಳ್ಳು ಹೇಳಬಾರ್ದು, ಆಮೇಲೆ ಏನು ದಯೆ ಇರಬೇಕು, ಕರುಣೆ ತೋರಿಸ್ಬೇಕು. ಇದನ್ನು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಾರೇ ಫಾಲೋ ಮಾಡಿದ್ರು ಅವನು ಸನಾತನ ಧರ್ಮವನ್ನು ಫಾಲೋ ಮಾಡ್ತಿದ್ದಾನೆ ಅಂತ ಅರ್ಥ. ಅವನು ಅದು ದೇವ್ರ ಬಗ್ಗೆ ಏನೇ ಕಲ್ಪನೆ ಇಟ್ಕೊಂಡಿರ್ಬೋದು, ಆಚರಣೆಗಳನ್ನು ಏನೇ ತಂದಿರಬಹುದು, ಆದರೆ ನಿಜವಾದ ಧರ್ಮ ಅಂದರೆ ಏನಂದರೆ, ಯಾವುದು ಸರಿಯಾದ ಮಾರ್ಗನೋ ಅದು ನಿಜವಾದ ಧರ್ಮ. ಸರ್, ಧರ್ಮದಲ್ಲಿ ಈಗ ಸುಮಾರು ಪ್ರಶ್ನೆಗಳು ಉಟ್ಕೊಳ್ಳುತ್ತೆ. ನಮ್ಮ ಧರ್ಮ ಒಂದು, ಮತ್ತೊಂದು ಧರ್ಮ ಇದೆ, ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಹೀಗೆ ಅಂತ ಹಲವಾರು ಧರ್ಮಗಳಿದೆ. ಆದರೆ ಈ ನಮ್ಮ ಜನಗಳಲ್ಲಿ ಒಂದು ಪ್ರಶ್ನೆ ಏನಂತಂದರೆ, ಮೊದಲಿಗೆ ಯಾವ ಧರ್ಮ? ಇದು ತುಂಬ ಕಾಂಟ್ರವರ್ಸಿನೂ, ತುಂಬ ಎಷ್ಟೊಂದು ನ್ಯೂಸ್ ಚಾನಲ್ಗಳಾಗಿರ್ಬೋದು, ಹೊರಗಡೆ ತುಂಬ ಕಡೆ ಇದು ಕಾಂಟ್ರವರ್ಸಿಗಳಾಗಿದೆ. ಧರ್ಮ ಎಲ್ಲಿಂದ ಹುಟ್ಟಿತು ಹಾಗಾದರೆ?
ಧರ್ಮ ಸ್ಟಾರ್ಟ್ ಎಲ್ಲಿಂದ ಆಯಿತು? ಹಾಗಾದ್ರೆ ಈ ಧರ್ಮಕ್ಕೆ ಮುಕ್ತಾಯ ಅನ್ನೋದು ಎಂಡ್ ಇದೆಯಾ? ಇದ್ರ ಬಗ್ಗೆ ಒಂದು ಕನ್‌ಫ್ಯೂಷನ್ ಇದೆ ಸರ್. ಈಗ ಒಂದು ಸರಿಯಾದದ್ದು ಅಂತ ಹೇಳಿದೆ ನಾನು. ಸರಿಯಾಗಿದ್ದಕ್ಕೆ ಎಂಡ್ ಅಂತ ಇರಲ್ಲ. ಅದಕ್ಕೊಂದು ಆರಂಭ ಅಂತಾನೂ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ಒಂದೆರಡು ಇಸ್ಲಾಂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಬೌದ್ಧ ಮತ ಅಥವಾ ಜೈನ ಧರ್ಮ ಎಲ್ಲವೂ ಮತಗಳು. ನಮ್ಮಲ್ಲಿ ಏನಂತ ಬರುತ್ತೆ ಈ ಅದ್ವೈತ ಮತ, ಮತ್ತೆ ದ್ವೈತ ಮತ, ವೀರಶೈವ ಮತ ಇವೆಲ್ಲವೂ ಮತಗಳು. ಇದನ್ನ ನಾವು ಧರ್ಮ ಈ ವೀರಶೈವ ಧರ್ಮ ಅನ್ಬಹುದು, ತೊಂದರೆ ಇಲ್ಲ. ಲಿಂಗಾಯತ ಧರ್ಮ ಅನ್ಬಹುದು, ತೊಂದರೆ ಇಲ್ಲ. ಹಾಗೆ ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ ನೀವು ಯಾವುದನ್ನು ಬೇಕಾದ್ರೂ ಕರಿಬಹುದು. ಆದರೆ ಈ ಸನಾತನ ಧರ್ಮ ಅನ್ನೋದೇನಿದೆ ಇದಕ್ಕೊಂದು ಆರಂಭ ಅಂತಾನೂ ಇಲ್ಲ, ಇದಕ್ಕೊಂದು ಅಂತ್ಯ ಅಂತಾನೂ ಇಲ್ಲ. ನೀವು ಈ ಜಗತ್ತು ಹೆಂಗೆ ಸೃಷ್ಟಿಯಾಯಿತು ಅಂತ ಕೇಳಿದ್ರೆ ಹೇಳ್ಬಹುದು ನಾನು. ಜಗತ್ತು ಯಾವ ಥರ ಸೃಷ್ಟಿಯಾಯಿತು, ದೇವರು ಯಾವಾಗಿಂದ ನಮಗೆ ಅನುಭವಕ್ಕೆ ಬರಲಿಕ್ಕೆ ಆರಂಭ ಆದ, ಇದನ್ನು ಹೇಳ್ಬಹುದು. ಈ ಸನಾತನ ಧರ್ಮ ಆ ಜಗತ್ತು ಸೃಷ್ಟಿಯಾಗೋಕ್ಕಿಂತ ಮುಂಚೆಯೂ ಇತ್ತು, ಜಗತ್ತು ನಾಶ ಹೊಂದಿದ ನಂತರವೂ ಇರುತ್ತೆ. ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಹಾಗಾದ್ರೆ ಈ ಧರ್ಮಕ್ಕೊಂದು ಚೌಕಟ್ಟು ಏನು ಹಾಕ್ಕೋಬೇಕು ನಾವು, ಅಥವಾ ನಾವು ಯಾವುದನ್ನು ಫಾಲೋ ಮಾಡಬೇಕು ಅಂತ ಕೇಳಬಹುದು. ಇಲ್ಲಿ ಏನು ಬೇಕಾದರೂ ಫಾಲೋ ಮಾಡಬಹುದು ನಾವು. ಆದರೆ ಒಂದು ಏನಂತ ಅಂದರೆ, ಸನಾತನ ಧರ್ಮದ ಮೂಲ ಗ್ರಂಥ, ಸನಾತನ ಧರ್ಮದ ಆಧಾರ ಗ್ರಂಥ ಯಾವುದು ಅಂತ ನೀವು ಕೇಳಿದ್ರೆ ಅದು ವೇದಗಳು. ನಮ್ಮಲ್ಲಿ ಬಹುತೇಕರಿಗೆ ತಪ್ಪು ಕಲ್ಪನೆಗಳಿದೆ. ಮನುಸ್ಮೃತಿ ಇವರೆಲ್ಲ ಮನುವಾದಿಗಳು ಅಂದ್ಬಿಡ್ತಾರೆ. ಯಾರೋ ಒಬ್ಬ ಪೂಜೆ ಮಾಡ್ತಿದ್ದಾನೆ ಅಥವಾ ಇನ್ನೇನೋ ದೇವ್ರ ಬಗ್ಗೆ ಮಾತಾಡ್ತಾನೆ ಅಂದರೆ ಇವನು ಮನುವಾದಿ, ಇವನಿಗೆ ಜಾತಿವಾದಿ. ಆದರೆ ಸನಾತನ ಧರ್ಮದಲ್ಲಿ ನಾನು ಓದಿದ ಮಟ್ಟಿಗೆ, ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲೂ ಜಾತಿಯ ಬಗ್ಗೆ ಒಂದು ಇಂಚು ಕೂಡ ಇಲ್ಲ. ಜಾತಿ ಅಥವಾ ಮೇಲು ಕೀಳು ಇದ್ರ ಬಗ್ಗೆ ಎಲ್ಲಿಯೂ ಇಲ್ಲ. ಮತ್ತು ಏನು ಮನುವಾದ ಅಂತೆಲ್ಲ ಹೇಳ್ತಾರಲ್ಲ, ಈಗ ಫಾರ್ ಎಕ್ಸಾಂಪಲ್ ನಿಮ್ದೊಂದು ಆಫೀಸ್ ಇದೆ. ಈ ಆಫೀಸಿಗೆ CEO ಇರ್ತಾರೆ, MD ಇರ್ತಾರೆ, ಅಥವಾ ಈಗ ಇನ್ಯಾರ್ದೋ ಒಂದು ಐಡಿಯಾ ಇರುತ್ತೆ ಇದ್ರ ಹಿಂದೆ. ಇದರಲ್ಲಿ ಮ್ಯಾನೇಜರ್ ಇರ್ತಾನೆ, ಇದರಲ್ಲಿ ಎಂಪ್ಲಾಯೀಸ್ ಇರ್ತಾರೆ. ಹೊರಗಿನವ್ರಿಗೆ ನೀವೊಬ್ಬ ಯಾರನ್ನೋ ಸೇಲ್ಸ್ ರೆಪ್ರೆಸೆಂಟೇಟಿವ್‌ನ ಕಳಿಸ್ಕೊಡ್ತೀರಿ. ಅವನು ಹೋಗುವಾಗ ಅವನು ಹೆಂಗೆ ನಡ್ಕೊಂಡ, ಅಥವಾ ಅವನು ಏನೋ ಒಂದು ಬರಿತಾನೆ, ಏನೋ ಒಂದು ಹೇಳ್ತಾನೆ, ಅದನ್ನ ಇಟ್ಕೊಂಡು ಇಡೀ ಆಫೀಸನ್ನ ಜಡ್ಜ್ ಮಾಡೋಕ್ಕಾಗಲ್ಲ ನಾವು. ಇಲ್ಲಿ MD ಇರ್ತಾನೆ, CEO ಇರ್ತಾನೆ, ಅವನು ಏನೋ ಅಂದ್ಕೊಂಡು ಈ ಆಫೀಸ್ ನಡೆಸ್ತಾ ಇರ್ತಾನೆ. ನೀವು ಸೇಲ್ಸ್ ರೆಪ್ರೆಸೆಂಟೇಟಿವ್ ಒಬ್ಬ ಹೇಳಿದ್ದನ್ನ ಇಟ್ಕೊಂಡು ಈ ಆಫೀಸೇ ಹಿಂಗೆ, ನೋಡಿ ಈ ಸೇಲ್ಸ್ ರೆಪ್ರೆಸೆಂಟೇಟಿವ್ ಅವರ ಪ್ರತಿನಿಧಿ ಹಿಂಗೆ ಬರೆದಿದ್ದಾನೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಅವ್ನು ಬರೆದಿರೋದು ಯಾವುದೋ ಒಂದು ಲೈನು, 2 ಲೈನು, 1-2 ಶ್ಲೋಕಗಳನ್ನು ಇಟ್ಟುಕೊಂಡು ನೀವು ಇಡೀ ಸನಾತನ ಧರ್ಮ ಯಾವುದರ ಆಧಾರದ ಮೇಲೆ ನಿಂತಿದೆ ಅಂತಂದರೆ ಸ್ಪಷ್ಟವಾಗಿ ವೇದ ಮತ್ತು ವೇದಾಂಗಗಳು. ಮತ್ತು ವೇದಾಂತ ಅಂದರೆ ಏನಂದ್ರೆ ಉಪನಿಷತ್ತು. ಉಪನಿಷತ್ತುಗಳಲ್ಲಿರುವ ಯಾವುದೇ ಒಂದು ಸಣ್ಣ ಕೊರತೆ ಅಥವಾ ಸಣ್ಣ ಒಂದು ತಪ್ಪು, ಇದು ತಪ್ಪಿದೆ ವೇದಗಳಲ್ಲಿ, ಇದು ತಪ್ಪಿದೆ ಉಪನಿಷತ್ತಲ್ಲಿ ಅಂತ ಯಾರು ಬೇಕಾದರೂ ತೋರಿಸ್ಲಿ, ಅದನ್ನು ಒಪ್ಕೊಂಡು ಬಿಡೋಣ. ಸರ್, ಈಗ ವೇದಗಳು ಅಂತ ಹೇಳ್ತಿದ್ದೀರಾ. ಈ ವೇದಗಳು ಎಲ್ಲಿ ಶುರು ಆಯಿತು? ಅದನ್ನು ಬರೆದವ್ರು ಯಾರು? ಇದ್ರ ಬಗ್ಗೆ ಏನಾದರೂ ಮಾಹಿತಿ? ಸರ್, ವೇದಗಳು ಹೆಂಗೆ ಅಂತಂದರೆ ಅದು ಒಂದು ಎನರ್ಜಿ ಸರ್. ಈಗ ವೇದಗಳಿಗೆ ನಾನು ಹೇಳಿದ್ನಲ್ಲ, ಧರ್ಮಕ್ಕೊಂದು ಆರಂಭ ಇಲ್ಲ, ಅಂತ್ಯ ಇಲ್ಲ ಅಂತ. ಹಾಗೆ ವೇದಗಳಿಗೂ ಕೂಡ ಆರಂಭ ಅಂತ್ಯ ಅಂತ ಇಲ್ಲ. ಈಗ ಈ ರೂಮಲ್ಲಿ ಹೆಂಗೆ ಗಾಳಿ ಇದೆ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನಾನು ಅದನ್ನು ನನಗೆಷ್ಟು ಬೇಕಷ್ಟು ಉಸಿರಾಟ ಮಾಡ್ತಿದ್ದೀನಿ. ವೇದಗಳು ಹಿಂಗೆ. ಈಗ ನಮ್ಮಲ್ಲಿ ಲಭ್ಯ ಇರುವ ಈ ಒಂದು 25,000 ಶ್ಲೋಕಗಳು ವೇದಗಳಿಗಿದೆ ಅಂದರೆ ಆ 25,000ನೇ ಅಂತಿಮ ಅಂತಲ್ಲ. ಯಾರೋ ಒಬ್ಬ ನಾಳೆ ನಾನು ನೀವು ಆದ ನಂತರ ನಮ್ಮ ಮಗನೋ ಮೊಮ್ಮಗನೋ ಹುಟ್ಟಿ ಅವನೊಬ್ಬ ಋಷಿಯಾಗಿ ಅಥವಾ ಅವನೊಬ್ಬ ಧ್ಯಾನದಲ್ಲಿ ತುಂಬ ದೊಡ್ಡ ಸಾಧನೆಯನ್ನು ಮಾಡಿ ಅವನಿಗೆ ವೇದಗಳ ಮುಂದುವರೆದ ಭಾಗ ಸಿಕ್ಬಿಡ್ಬೋದು. ಹೇಳಕ್ ಬರಲ್ಲ. ಈ ವೇದಗಳು ಒಬ್ಬರು ಬರೆದಿದ್ದಲ್ಲ, ಅಥವಾ ಇದು ಬರೆದಿದ್ದೇ ಅಲ್ಲ. ಇದಕ್ಕೆ ಅಪೌರುಷೇಯ ಅಂತಾರೆ. ಅಪೌರುಷೇಯ ಅನ್ನೋದ್ರ ಅರ್ಥವೇ ಯಾರೋ ಒಬ್ಬ ಮಾಡಿದ್ದಲ್ಲ ಅಂತ. ಅಪೌರುಷೇಯ ಅಂತಂದ್ರೆ ಏನಂದ್ರೆ ಶ್ರುತಿಗಳಿದು, ಕೇಳಿಸ್ಕೊಂಡಿರೋದು, ದರ್ಶನಗಳು. ಈಗ ನಾನು ಧ್ಯಾನಕ್ಕೆ ಕೂತೆ, ನಾನು ಅಂತಂದ್ರೆ ನಂತರದ್ದು ಯಾರೋ ಹಿಂದೆ ಯಾರೋ ಒಬ್ಬ ಋಷಿನೋ ಇನ್ನೊಬ್ರು ಯಾರೋ ನಮ್ಮ ಥರನೇ ಮನುಷ್ಯರೇ ಅವರು ಧ್ಯಾನಕ್ಕೆ ಕೂತ್ಕೊಂಡ್ರು. ಅವರಿಗೆ ಕೂತು ಅವರ ಆ ಒಂದು ಉಚ್ಚ ಸ್ಥಿತಿಗೆ ಹೋದಾಗ ಅವ್ರಿಗೆ ಒಂದು ದರ್ಶನ ಆಗುತ್ತೆ, ಅವ್ರಿಗೆ ಕಾಣಿಸುತ್ತೋ ಅಥವಾ ಕೇಳಿಸತ್ತೋ, ಅದಕ್ಕೆ ಶ್ರುತಿ ಅಂತಾರೆ. ವೇದಗಳು ಅವರಿಗೆ ಕೇಳಿಸತ್ತೆ. ಹೆಂಗೆ ಕೇಳಿಸುತ್ತೆ ಅಂತಂದರೆ ಅದೊಂದು, ಈಗ ನಾವೇನು ಒಂದು ಒಂದು ಸೌಂಡ್, ಏನೋ ಒಂದು ಸೌಂಡಲ್ಲಿ ಕೇಳಿಸುತ್ತೆ. ಅದೊಂದು ಅದಕ್ಕೆ ಭಾಷೆ ಅಂತ ಬೇಕಾಗಿಲ್ಲ, ಅಥವಾ ಅದಕ್ಕೊಂದು ಲಿಪಿ ಅಂತಲೂ ಇರಲಿಲ್ಲ ಆ ಕಾಲದಲ್ಲಿ. ಆದರೆ ಸೌಂಡ್ ಮಾತ್ರ ಕೇಳಿಸ್ತು. ಆ ಸೌಂಡ್ಸನ್ನು ಅವ್ರು ಹಾಗೆ ನೆನಪಿಟ್ಟುಕೊಂಡು ತಮ್ಮ ಶಿಷ್ಯಂದರಿಗೆ, ತಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಹೇಳ್ಕೊಟ್ರು. ಅದಕ್ಕೆ ಅದನ್ನು ಶ್ರುತಿ ಅಂದರೆ ಕೇಳಿಸ್ಕೊಳ್ಳೋದು, ಶ್ರುತಿ ಅಂತಾರೆ. ಅವ್ರು ಅದನ್ನು ಎಲ್ಲೂ ಬರೆದಿಡಲಿಲ್ಲ. ಇತ್ತೀಚಿನ ವರ್ಷಗಳವರೆಗೂ ಅಂದರೆ ವೇದಗಳು 10,000 ವರ್ಷದ ಹಿಂದಿನದು ಅಂತ ಹೇಳ್ತಾರೆ. ಆದರೆ ಸುಮಾರು 9,000 ವರ್ಷ ವೇದಗಳನ್ನು ಎಲ್ಲಿಯೂ ಬರೀಲಿಲ್ಲ ಯಾರು. ಯಾಕೆ ಬರೀಲಿಲ್ಲ ಅಂತಂದರೆ ವೇದಗಳಲ್ಲಿ ಏನು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತಂದರೆ, ಈಗ ನಾನು ಮಾತಾಡ್ತಾ ಇದ್ದೀನಿ, ಈಗ ಮಾತಾಡುವ ಲಯ ಇದೆ, ಒಂದು ವೈಬ್ರೇಷನ್ ಕ್ರಿಯೇಟ್ ಆಗ್ತಿದೆ.
ಈ ರೂಮಲ್ಲಿ ಏನೂ ಇರಲಿಲ್ಲ 10 ನಿಮಿಷಕ್ಕೆ ಮುಂಚೆ. ನಾವು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗ್ತಿದೆ. ಈ ವೈಬ್ರೇಷನ್ ಕ್ರಿಯೇಟ್ ಮಾಡೋದೇ ವೇದದ ಬಹಳ ಮುಖ್ಯವಾದಂಥ ಕೆಲಸ. ವೇದಗಳಿರೋದೇ ಆ ಒಂದು ಆಧಾರದ ಮೇಲೆ. ಹೀಗಾಗಿ ವೇದಗಳನ್ನ ಗುರುವೇ ಶಿಷ್ಯನಿಗೆ ಹೇಳ್ಕೊಡ್ಬೇಕು. ನಾನು ವೇದಾಭ್ಯಾಸ ಮಾಡ್ತೀನಿ ಅಂತಂದ್ರೆ, ನಾನು ಗುರುಮುಖೇನನೇ ಕಲಿಬೇಕು ಅಂತ ರೂಲ್ ಇದೆ. ಮತ್ತೆ ಅದನ್ನ ಹಿಂಗೆ ಕಲಿಬೇಕು ಅಂತ ರೂಲ್ ಇದೆ. ಯಾಕೆ ಅಂದ್ರೆ ಅಲ್ಲಿ ನಾನು ಬುಕ್ಕಲ್ಲಿ ಬರ್ದಿಟ್ಬಿಟ್ಟಿದ್ದೀನಿ ತಗೊಳಪ್ಪ ಇದನ್ನ ಬೈ ಹಾರ್ಟ್ ಮಾಡ್ಕೊಂಡ್ ಬಾ ಅಂತ ಹೇಳಕ್ಕಾಗಲ್ಲ. ಅಲ್ಲಿ ಟೋನ್ ತುಂಬಾ ಮುಖ್ಯ. ಒಂದು ಲಯ, ಆ ಲಯದಲ್ಲೇ ಹಾಡ್ಬೇಕದನ್ನ. ಅಂತ ನೀವು ಅದಕ್ಕೆ ವೇದಗಳನ್ನ ಕೇಳಿಸ್ಕೊಳ್ಳಿ ಗೊತ್ತಾಗತ್ತೆ. ಅಂದ್ರೆ ಆ ವೇದಗಳನ್ನು ಹೇಳುವಾಗ ಆ ಟೋನ್ ತುಂಬಾ ಮುಖ್ಯ. ಅದರಿಂದ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಅದರಿಂದ ನಾವು ಏನು ಕೆಲಸಕ್ಕೆ ಯಾವ ಮಂತ್ರವನ್ನು ಬಳಸ್ತಾ ಇದೀವಲ್ಲ, ಅದು ಅವಾಗ ಫಲಕಾರಿಯಾಗುತ್ತೆ. ಇಲ್ಲಾಂದ್ರೆ ಆಗಲ್ಲ. ನೀವು ಹೇಳ್ತಾ ಇರೋ ವೇದ ಅಂದ್ರೆ ಈ ಋಗ್ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಏನಿದೆ, ಈ ವೇದಗಳು ಮೊದಲು ಎಲ್ಲದೂ ಒಂದೇ ಇತ್ತು. ಅಂದ್ರೆ ವೇದಗಳು ಒಂದು ಸೂಕ್ತಗಳು ಅಥವಾ ಮಂತ್ರಗಳ ರಾಶಿ. ವೇದಗಳು ಅಂದ್ರೆ ವೇದಕ್ಕೆ ಇದು ಯಜುರ್ವೇದದ ಬುಕ್ ಇದು ಅಂತ ಎಲ್ಲೂ ಇಲ್ಲ. ಹೆಂಗೆ ಅಂತಂದ್ರೆ ಈಗೊಂದು ಸಾವಿರಾರು ಸೂಕ್ತಗಳು ಅಥವಾ ಮಂತ್ರಗಳಿರುತ್ತೆ. ಆ ಮಂತ್ರಗಳ ರಾಶಿಯನ್ನ ನಾವು ವೇದ ಅಂತ ಕರಿತೀವಿ. ವೇದ ಅನ್ನೋದು ಒಂದು ಬುಕ್ ಅಲ್ಲ, ಹಲವು ಪುಸ್ತಕಗಳ ರಾಶಿ. ಅದನ್ನು ವೇದ ರಾಶಿ ಅಂತ ಕರೀತಾರೆ. ಅದನ್ನ ಹೆಂಗ್ ಮಾಡಿದ್ರು, ವೇದವ್ಯಾಸರು ಅಂತ ಒಬ್ರು ಹುಟ್ಕೊಂಡ್ರು. ವೇದವ್ಯಾಸರು ಕೇಳಿರ್ತೀರಿ, ಕೇಳಿದೀವಿ ಸರ್. ಕೇಳಿದ್ವಿ, ಬರ್ದವರು ವೇದವ್ಯಾಸರು. ವೇದವ್ಯಾಸರು ಏನ್ ಮಾಡ್ತಾರೆ, ಅವರ ಆಕ್ಚುಲಿ ವೇದವ್ಯಾಸರ ಹೆಸರು ಕೃಷ್ಣದ್ವೈಪಾಯನ ಅಂತ. ಕೃಷ್ಣದ್ವೈಪಾಯನರು ಸಾಕ್ಷಾತ್ ಭಗವಂತನ ಅವತಾರ ಅಂತ ಹೇಳ್ತಾರೆ. ಅಂದ್ರೆ ವಿಷ್ಣುವಿನ ಅವತಾರ ಅಂತ ಹೇಳ್ತಾರೆ. ಈ ಕೃಷ್ಣದ್ವೈಪಾಯನರು ಏನ್ ಮಾಡ್ತಾರೆ, ಅವ್ರ ಜ್ಞಾನದಲ್ಲಿ ಅಪಾರ ಜ್ಞಾನ ಸಂಪಾದನೆ ಮಾಡಿದ್ರು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ವೇದಗಳನ್ನ 4 ಭಾಗಗಳಾಗಿ ವಿಂಗಡಣೆ ಮಾಡಿದ್ರು. ಅವ್ರು ಬರೆದದ್ದಲ್ಲ. ವೇದ ಮೊದಲು ಒಂದು ಭಾಗವಾಗಿತ್ತು. ಅದನ್ನ ತುಂಬಾ ಅಂದ್ರೆ ಒಂದು ಜೀವಿತಾವಧಿಯಲ್ಲಿ ನಾವು ಕಲಿಯಕ್ಕಾಗದೇ ಇರುವಷ್ಟು ವೇದ ಇತ್ತು. ಸೊ ಅದನ್ನ 4 ಭಾಗ ಮಾಡಿದ್ರು. ಈಗ ಏನಾಗುತ್ತೆ, ಒಂದು ವೇದದ ಅಧ್ಯಯನ ಮಾಡಲಿಕ್ಕೆ ಅಂದ್ರೆ ಒಂದು ಶಾಖೆ, ನೀವೀಗ ಋಗ್ವೇದ ಅಧ್ಯಯನ ಮಾಡಬೇಕು ಅಂತಂದ್ರೆ ಸರಿಯಾಗಿ ಅದನ್ನ ಅಧ್ಯಯನ ಮಾಡಕ್ಕೆ 12 ವರ್ಷ ಬೇಕು. 12 ವರ್ಷ ನೀವು ಕಲಿದ್ರೆ ನೀವು ಋಗ್ವೇದಿ. ಅದೇ ಸರ್ 12 ವರ್ಷನೇ. 12 ವರ್ಷದಲ್ಲೇ ಕಲಿಬೇಕು ಅಂತಿಲ್ಲ, ಮುಂಚೆನೂ ಕಲಿಬಹುದು. ಆದರೆ ಆವ್ರೇಜ್ 12 ವರ್ಷ ಬೇಕು ಅಂತ ಅಂದ್ಕೊಳ್ಳಿ. 12 ವರ್ಷ ಒಬ್ಬ ಮನುಷ್ಯನಿಗೆ ಬೇಕಾಗತ್ತೆ. ಸೊ ಇವ್ರೇನು ಮಾಡಿದ್ರು, ವೇದವ್ಯಾಸರು 12 ವರ್ಷ ಸಾಕು ಒಬ್ಬ ಮನುಷ್ಯನಿಗೆ. ಹಂಗಾಗಿ ಇವ್ರು ಋಗ್ವೇದಿಗಳು ಋಗ್ವೇದ ಕಲೀಲಿ, ಯಜುರ್ವೇದಿಗಳು ಯಜುರ್ವೇದ ಕಲೀಲಿ. ಎಲ್ಲದನ್ನೂ ಕಲಿತೀನಿ ಅಂತ ಹೋದರೆ ಅವನೊಂದು 40-50 ವರ್ಷದವರೆಗೂ ಅವ್ನು ಬರೀ ವೇದ ಕಲಿತಾನೆ ಇರ್ತಾನೆ. ಮತ್ತೆ ಈಗ ಒಂದು ಯಜ್ಞ ಮಾಡ್ತೀವಿ ಅಂತ ಆದಾಗ ಅಲ್ಲಿ 4-5 ಥರದ ಕೆಲಸಗಳಿದೆ ಯಜ್ಞ ಮಾಡಲಿಕ್ಕೆ. ಎಲ್ಲವನ್ನು ಒಬ್ಬನೇ ಮಾಡ್ತೀನಿ ಅಂತ ಕೂತ್ರೆ ಹೆಂಗಾಗುತ್ತೆ? ನಾನು ಇಲ್ಲಿ ಕೂತು ಇನ್ನು ಸ್ವಲ್ಪ ಹೊತ್ತು ಈ ಕೆಲಸ ಮಾಡಿ, ಇನ್ನು ಸ್ವಲ್ಪ ಹೊತ್ತು ಇನ್ನೊಂದು ಕೆಲಸ ಮಾಡಿ, ನಾನೇ ಎದ್ದೋಗಿ ಇನ್ನೇನೋ ಮಾಡಿ ಆಗಲ್ಲಲ್ಲ. ಸೊ 4-5 ಜನ ಋತ್ವಿಜರನ್ನು ಕೂರಿಸಿ ಮಾಡಲಿಕ್ಕೆ ಅನುಕೂಲ ಆಗೋ ಥರ ವೇದಗಳನ್ನು ವಿಂಗಡಣೆ ಮಾಡಿದ್ರು. ಇಷ್ಟೇ ಹೊರತು ಆದರೆ ಇದನ್ನು ಮುಂದೆ ಹಲವಾರು ವಾದಗಳು ಬಂತು ಇದರಲ್ಲಿ. ಋಗ್ವೇದಗಳ ಕಾಲ, ಋಗ್ವೇದ ಕಾಲದಲ್ಲಿ ಋಗ್ವೇದ ರಚನೆ ಆಯಿತು. ಅದಾದಮೇಲೆ ಯಜುರ್ವೇದಗಳ ಕಾಲ ಬಂತು, ಆವಾಗ ಯಜುರ್ವೇದ ರಚನೆ ಆಯಿತು. ಈ ಥರ ಬಹಳಷ್ಟು ವಾದಗಳು ಬಂತು. ಆದರೆ ಸನಾತನ ಧರ್ಮ ಹೇಳೋ ಪ್ರಕಾರ ಈ ವೇದಗಳೆಲ್ಲ ಒಟ್ಟಿಗೆ ಇತ್ತು. ಇದರಲ್ಲಿ ವಿಭಿನ್ನವಾದ ಕಾಲಘಟ್ಟ ಇಲ್ಲ, ಮತ್ತು ಇದಕ್ಕೆ ರಚನಾಕಾರರು ಅಂತ ಯಾರೂ ಇಲ್ಲ. ಇದು ದೇವರೇ ರಚನೆ ಮಾಡಿದ್ದು. ದೇವರು ಅಲ್ಲೂ ನಮ್ಮ ಶಾಸ್ತ್ರಗಳಲ್ಲಿ ಏನು ಹೇಳ್ತಾರೆ, ಕಳೆದು ಹೋಗುತ್ತಂತೆ ವೇದಗಳು. ಕಳೆದು ಹೋದರೆ ಮತ್ತೆ ಸಪ್ತರ್ಷಿಗಳು ಹುಟ್ಟುತ್ತಾರೆ. ಅವರು ಮತ್ತೆ ಆ ವೇದಗಳನ್ನು ಕಂಡುಹಿಡಿತಾರೆ ಅಂತಂದರೆ ಧ್ಯಾನಕ್ಕೆ ಕೂತಾಗ ಮತ್ತೆ ಅವ್ರಿಗೆ ಕೇಳಿಸುತ್ತೆ ಅದು. ಸೊ ವೇದಗಳಿಗೆ ನಾಶ ಅನ್ನೋದಿಲ್ಲ. ನಾವು ಇಟ್ಕೊಂಡ್ರದ್ದು ಕಳೆದು ಹೋಗ್ಬೋದು. ಇವತ್ತಿಗೂ ನಾವು ಎಷ್ಟು ಸೂಕ್ತಗಳನ್ನು ಇಟ್ಟುಕೊಂಡು ಪ್ರಿಂಟ್ ಹಾಕಿ ಇಟ್ಕೊಂಡಿದ್ದೀವಿ, ಅದಲ್ಲದ ಇನ್ನೂ ಬಹಳಷ್ಟು ಮಂತ್ರಗಳು, ಬಹಳಷ್ಟು ಸೂಕ್ತಗಳು ವೇದಗಳಲ್ಲಿದೆ. ನಾನೇ ನನ್ನ ಜೀವನದಲ್ಲಿ ನಾನೀಗ ಏನೇನು ನೋಡಿದ್ದೀನಿ, ಇದಲ್ಲದ ಯಾವುದೋ ಒಂದು ಉತ್ತರ ಭಾರತದಲ್ಲೂ ಹೋದಾಗ ಅದರಲ್ಲಿ ಇನ್ಯಾರೋ ಇನ್ನೊಂದು ಮಂತ್ರ ಹೇಳ್ತಾನೆ, ಇದು ಋಗ್ವೇದದ್ದು ಅಂತ. ನಾನು ಅದನ್ನು ರಿಜೆಕ್ಟ್ ಮಾಡೋಕ್ಕಾಗಲ್ಲ. ಅಲ್ಲ, ನಾನು ಅಂತಂದರೆ ವೇದಗಳನ್ನು ತಿಳ್ಕೊಂಡ್ರೆ ಯಾರೂ ರಿಜೆಕ್ಟ್ ಮಾಡೋಕ್ಕಾಗಲ್ಲ. ನಾನು ತುಂಬ ಚಿಕ್ಕವನು ಆ ವಿಷಯದಲ್ಲಿ. ಯಾರೂ ರಿಜೆಕ್ಟ್ ಮಾಡೋಕ್ಕಾಗಲ್ಲ. ಹೌದು, ಇದು ಋಗ್ವೇದದ್ದು ಅಂದ್ರೆ ಇರಬಹುದು, ಋಗ್ವೇದದ್ದು ಇರಬಹುದು. ಆದರೆ ನಮ್ಮ ಪ್ರಿಂಟಿಂಗ್ ಬುಕ್ಕಲ್ಲಿ ಇಲ್ದಲೇ ಇರಬಹುದು. ಇದು ವೇದಗಳು. ಈ ವೇದಗಳ ನಂತರದಲ್ಲಿ ನಾವು ವೇದಗಳ ಇಡೀ ಸಾರವನ್ನು ಇಟ್ಕೊಂಡು ಬಂದಂಥದ್ದು ಉಪನಿಷತ್ತು. ಉಪನಿಷತ್ತುಗಳು ನಮಗೆ ವೇದಾಂತ ಅಂತ ಕರಿತೀವಿ. ಏನು ವೇದಾಂತ ಅಂತ ಅಂದರೆ, ನೀವು ಸಾಮಾನ್ಯವಾಗಿ ಕೇಳ್ತೀರಿ ವೇದಾಂತ ಅಂದರೆ ಏನು, ನೀವು ವೇದಾಂತ ಮಾತಾಡ್ತಾನಪ್ಪ, ಇದನ್ನು ಕೇಳೋಕ್ಕಾಗಲ್ಲ. ಡಿಫ್ರೆನ್ಸ್ ಇದೆಯಾ ಅಂದರೆ ವೇದಗಳ ಕೊನೆಯ ಭಾಗ, ವೇದಗಳ ಕೊನೆಯ ಭಾಗ ವೇದಾಂತ. ಅಂದರೆ ವೇದ ಅಂದರೆ ಜ್ಞಾನ, ಅಂತ ಅಂದರೆ ಒಂಥರ ಅಂತ್ಯ. ಅಂದರೆ ಜ್ಞಾನ ಅಂತ್ಯ ಆಯಿತು ಅಂತಲ್ಲ. ಈ ವೇದಾಂತದಲ್ಲಿರುವ ಜ್ಞಾನವನ್ನು ತಿಳಿದುಕೊಂಡ್ರೆ ಅಲ್ಲಿಗೆ ಎಂಡ್, ನೀವು ಮತ್ತೇನು ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ. ಅಂದರೆ ಅಲ್ಲಿ ನೀವು ವಿಜ್ಞಾನ, ಸಮಾಜ ಅಥವಾ ಪರಿಸರ, ಈ ಎಲ್ಲ ಸೈನ್ಸುಗಳು ಕೂಡ ಅದರಲ್ಲಿ ಬಂದ್ಬಿಡುತ್ತೆ.
ನೀವು ವೇದಾಂತವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ ನಂತರ ನಿಮ್ಗೆ ಸೈಕಾಲಜಿ ಇರ್ಬೋದು, ಈ ಜರ್ನಲಿಸಮ್ ಇರ್ಬೋದು, ನಿಮ್ಗೆ ಏನು ಬೇಕು ಎಲ್ಲದೂ ಅಷ್ಟರಲ್ಲೇ ಇದೆ. ಹಾಗಾಗಿ ಅದನ್ನ ವೇದಾಂತ ಅಂತ ಕರೀತಾರೆ. ಅದನ್ನು ಅರ್ಥ ಮಾಡ್ಕೊಂಡ್ರೆ ನೀವು ಬ್ರಹ್ಮಜ್ಞಾನವನ್ನು ಅರ್ಥ ಮಾಡ್ಕೊಂಡಂಗೆ. ಬ್ರಹ್ಮಜ್ಞಾನ ಅರ್ಥ ಆದ ನಂತರ ನಿಮ್ಗೆ ಪ್ರಶ್ನೆಗಳೇ ಉಳಿಯಲ್ಲ. ಇದು ನಮ್ಮ ಧರ್ಮದ ಕಾನ್ಸೆಪ್ಟ್. ಇದಾದ ಮೇಲೆ ಬಂದದ್ದು ಆ, ಈ ಪುರಾಣಗಳು ಮತ್ತು ಇತಿಹಾಸ. ಪುರಾಣಗಳು ಅಂದರೆ ಈ ಇತಿಹಾಸ ಮೊದಲು ಹೇಳ್ತೀನಿ. ಏನು ಇತಿಹಾಸ ಅಂದರೆ ಅಂತ. ನಡೆದಿರುವ ಹೀಗೆ ಇತ್ತು ಅಂತ. ಇತಿ ಅಂದರೆ ಹೀಗೆ, ಹಾಸ ಅಂದರೆ ಇತ್ತು. ನಡೆದಿರುವ ಘಟನೆಗಳನ್ನು ನಾವು ಬರೆದು ಅಥವಾ ಮುಂದಿನ ಪೀಳಿಗೆಗೆ ಹೇಳೋದನ್ನು ಇತಿಹಾಸ ಅಂತ ಕರಿತೀವಿ. ಅದರಲ್ಲಿ ನಾವು 2 ಭಾಗ ಮಾಡ್ಕೊಂಡಿದ್ದೀವಿ, ಮಹಾಭಾರತ ಮತ್ತು ರಾಮಾಯಣ ಅಂತ. ಅದು ಕಾಲಘಟ್ಟದ ಆಧಾರದ ಮೇಲೆ ಮಾಡ್ಕೊಂಡಿದ್ದೀವಿ. ವಿಷ್ಣುವಿನ ಅವತಾರಗಳ ಆಧಾರ ಮತ್ತು ಕಾಲಘಟ್ಟದ ಆಧಾರದ ಮೇಲೆ ಮಾಡ್ಕೊಂಡಿದ್ದೀವಿ. ಆ ಇತಿಹಾಸದ ನಂತರದಲ್ಲಿ ಪುರಾಣಗಳು ಬರುತ್ತೆ. ಪುರಾಣಗಳನ್ನು ಬರೆದವರು ಅಗೇನ್ ವೇದವ್ಯಾಸರು. 18 ಮಹಾಪುರಾಣಗಳು ಬರುತ್ತೆ ನಮ್ಮಲ್ಲಿ. ಉಪಪುರಾಣಗಳು ಅದರಲ್ಲಿ ಆಮೇಲೆ ಬರುತ್ತೆ. ಬಟ್ ಮಹಾಪುರಾಣಗಳು 18 ಇದೆ. ಈಗ ನಾವು ಏನು ನಮ್ಮ ಧರ್ಮದ ಕಾನ್ಸೆಪ್ಟ್‌ಗಳನ್ನು ನೋಡ್ತಿದ್ದೀವಲ್ಲ, ಶಿವ ಹೆಂಗಿದಾನೆ, ವಿಷ್ಣು ಹೆಂಗಿದಾನೆ, ಅಥವಾ ಶಿವ ಯಾರು, ವಿಷ್ಣುನ ಮದುವೆ ಹೆಂಗಾಯ್ತು, ಶಿವನ ಮದುವೆ ಹೆಂಗಾಯ್ತು, ಈ ಥರದ್ದು ಈಗ ನಾವು ಏನೇ ಕಥೆಗಳನ್ನು ಹೇಳಿದ್ರು ದೇವ್ರ ಬಗ್ಗೆ, ಅದೆಲ್ಲ ಪುರಾಣ ಆಧಾರಿತ. ಪುರಾಣಗಳಲ್ಲಿ ಆ ಕಥೆಗಳು ಬರುತ್ತೆ. ವೇದಗಳಲ್ಲಿ ಶಿವನೂ ಬರಲ್ಲ, ವಿಷ್ಣುನೂ ಬರಲ್ಲ, ಅಥವಾ ನಾವು ಪೂಜೆ ಮಾಡ್ತಾ ಇರುವ ಯಾವ ದೇವರು, ಮೂರ್ತಿ, ಪೂಜೆ ಇದು ಯಾವುದೂ ಇಲ್ಲ ವೇದಗಳಲ್ಲಿ. ಇದೆಲ್ಲ ಬರೋದು ಪುರಾಣಗಳಲ್ಲಿ. ಪುರಾಣಗಳ ನಂತರದ ಕಾಲದಲ್ಲಿ ನಾವು ಅದನ್ನು ಅನುಸರಿಸ್ಕೊಂಡು ಬಂದಿದ್ದೀವಿ. ಇದೆಲ್ಲ ಅದರ ಹಿಂದೆ, ಪ್ರತಿಯೊಂದರ ಹಿಂದೆನೂ ಒಂದು ವಿಜ್ಞಾನ ಇದೆ. ಯಾವುದನ್ನು ಹಿಂದೆ ಏನೋ ಉಪಯೋಗ ಇಲ್ಲದಿರೋದನ್ನು ಏನನ್ನೂ ಮಾಡಿಲ್ಲ. ಯಾಕಂದರೆ ಸಾವಿರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಏನಾದರೂ ಒಂದು ಇರಲೇಬೇಕಲ್ಲ. ಯಾರು ಏನು ತಲೆ ಕೆಟ್ಟವ್ರು ಇರಲ್ಲ, ಸಾವಿರಾರು ವರ್ಷಗಳಿಂದ ಮಾಡ್ಕೊಂಬಂದದ್ದು. ಇದನ್ನು ನಾವು ಇತ್ತೀಚೆಗೆ ನಮಗೆ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಅದಿಲ್ಲ, ಅಥವಾ ನಮಗೆ ಗೊತ್ತಿಲ್ಲದೆ ಇರೋದು ಸತ್ಯನೇ ಅಲ್ಲ ಅಂತ ಅಂದ್ಕೊಳ್ಳೋದು ತಪ್ಪಾಗತ್ತೆ. ಸರ್ ನಾನೊಂದು ಕೇಳಿದ್ದೆ. ಈಗ ನಮ್ವೇನು ವೇದಗಳು ಅಂತಿದೆಯೋ, ಇದು ಅಸುರರಿಗೆ ಅಂದರೆ ನಮ್ಮ ಪುರಾಣಗಳಲ್ಲಿ ಈಗ ಅಸುರರು ಇದ್ದಾರೆ. ಅಂದರೆ ರಾಕ್ಷಸರು, ಅಸುರರು ಎಲ್ಲ ಇದ್ದಾರೆ. ಸೊ ಅಸುರರಿಗೆ ತುಂಬ ಅದನ್ನ ತಗೊಂಡು ಹೊರಟೋಗಿದ್ದು, ಅದನ್ನ ನಾಶ ಮಾಡ್ಬಿಡ್ಬೇಕು ಅಂತ ಅವ್ರಿಗೆ ಒಂದು ಧ್ಯೇಯ ಇತ್ತು. ಯಾಕೆ ಅದು ಅಂತ? ಅದು ಏನಾಗತ್ತೆ ಅಂತಂದರೆ, ಯಾವಾಗಲೂ ಒಳ್ಳೆ ದಾರಿಯಲ್ಲಿ ಹೋಗೋರಿಗೆ ಡಿಸ್ಟರ್ಬ್ ಮಾಡೋರು ಜಾಸ್ತಿ. ಇವಾಗಲೂ ನೀವು ನೋಡಿ, ನೀವು ಬಾಮಗ ಎಣ್ಣೆ ಹೊಡೆಯಕ್ಕೆ ಹೋಗೋಣ ಅಂತಂದರೆ ಒಂದು 4 ಜನದಲ್ಲಿ ಒಂದು 3 ಜನ ಬಂದ್ಬಿಡ್ತಾರೆ. ಯಾರೋ ಒಬ್ಬ ಬರಲ್ಲ, ಮತ್ತು ಬರದೇ ಇದ್ದವನೇ ನಮಗೆ ಕಾಮಿಡಿಯನ್ ಥರ ಕಾಣಿಸ್ತಿರ್ತಾರೆ. ಹೌದು, ಹೌದು. ಆದರೆ ನೀವು ಅದೇ ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತಂದರೆ 4 ಜನನೂ ಒಂದು ಸಲ ಮುಖ ನೋಡ್ಕೊಳ್ತಾರೆ. ಅಂದರೆ ಇವಾಗಿನ ಕಾಲಘಟ್ಟ ಹಂಗಾಗಿದೆ. ಈಗ ನಾವು ಅಂದ್ಕೊಳ್ತೀವಿ ಕಾಲ ಕೆಟ್ಟೋಯ್ತು, ಇವಾಗ ಮಾತ್ರ ಹೆಂಗಿದ್ದಾರೆ. ಆವಾಗಲೂ ಅದು ಆ ಥರದವ್ರು ಇದ್ದರು. ಈಗ ನಾವು ಏನೇನು ನೋಡ್ತಿದ್ದೀವಲ್ಲ, ಇದೆಲ್ಲ ಈಗ ಸದ್ಯದಲ್ಲಿ ಹುಟ್ಕೊಂಡಿದ್ದಲ್ಲ. ಇದು ಎಲ್ಲದರ ಹಿಂದೆನೂ ಇದೆಲ್ಲದೂ ಇತ್ತು. ಹಾಗೇನೆ ಆವಾಗ ವೇದಗಳನ್ನು ಕೂಡ ಏನು ಮಾಡ್ತಿದ್ರು ಅಂತಂದರೆ, ಇದು ಬೇರೆಯವ್ರ ಕೈಗೆ ಸಿಗಬಾರ್ದು. ಇದರಲ್ಲಿ ಇದು ವೇದಗಳು ವಿಜ್ಞಾನ. ಸೈನ್ಸ್ ಬೇರೆಯವ್ರ ಕೈಗೆ ಸಿಕ್ಕರೆ ಏನಾಗುತ್ತೆ, ದುರುಪಯೋಗ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಅಣುಬಾಂಬ್ ತಯಾರಿಸೋದು ಒಂದು ವಿಜ್ಞಾನ. ವೇದಗಳಲ್ಲಿ ಈ ಥರದ 1000 ಜ್ಞಾನಗಳಿದೆ. ಅಣುಬಾಂಬ್ ತಯಾರಿಸ್ಬೋದು, ನೀವು ಯಾವುದೇ ಶಸ್ತ್ರಾಸ್ತ್ರ ಹೌದು, ತಯಾರಿಸ್ಬೋದು, ಹೌದು. ವಿಮಾನ ತಯಾರಿಸ್ಕೋಬಹುದು. ನೀವು ಅಲ್ಲಿ ಎರಡು ಭಾಗ ಇದೆ ವಿಜ್ಞಾನದಲ್ಲಿ. ಒಂದು ಚೇತನ ವಿಜ್ಞಾನ, ಒಂದು ಜಡ ವಿಜ್ಞಾನ ಅಂತ. ಚೇತನ ವಿಜ್ಞಾನ ಅಂದರೆ ಏನಂತಂದರೆ, ಜೀವ ಅಥವಾ ಚೇತನ ಏನಿದೆಯಲ್ಲ, ಈಗ ನಾನು ನೀವು ಮಾತಾಡ್ತಾ ಇದ್ದೀವಿ, ನಾವುಗಳೆಲ್ಲ ಚೇತನ. ಜಡ ಅಂತಂದ್ರೆ ಈ ಮೈಕು, ಕ್ಯಾಮ್ರಾ ಇದೆಲ್ಲ ಜಡ. ಇದ್ರ ಹಿಂದೆನೂ ಒಂದು ವಿಜ್ಞಾನ ಇದೆ, ನಮ್ಮ ಹಿಂದೆನೂ ಒಂದು ವಿಜ್ಞಾನ ಇದೆ. ನಮ್ಮಲ್ಲಿ ಏನು ಮಾಡಿದ್ರು, ಇವಕ್ಕೆ ಇಂಪಾರ್ಟೆನ್ಸ್ ಕೊಡಲಿಲ್ಲ. ಇತ್ತು, ಇಲ್ಲ ಅಂತಲ್ಲ. ಈ ವಿಜ್ಞಾನ ಶಾಸ್ತ್ರ ನಮ್ಮಲ್ಲಿತ್ತು, ಯಾವುದೋ ವಿಮಾನಶಾಸ್ತ್ರ ನಮ್ಮಲ್ಲಿತ್ತು. ಆದರೆ ಆ ವಿಮಾನಶಾಸ್ತ್ರವನ್ನು ನಮ್ಮಲ್ಲಿ ತುಂಬ ಬಳಸ್ಲಿಕ್ಕೆ ಹೋಗಿಲ್ಲ, ಬೆಳೆಸ್ಲಿಕ್ಕೆ ಹೋಗಲಿಲ್ಲ. ಆದರೆ ನಮ್ಮಲ್ಲಿ ಈ ಚೇತನ ವಿಜ್ಞಾನವನ್ನು ತುಂಬ ಬೆಳೆಸ್ಕೊಂಡ್ರು. ಯಾಕೆ ಅಂತಂದ್ರೆ ಇದು ದುರುಪಯೋಗ ಆಗಲ್ಲ, ಅದು ದುರುಪಯೋಗ ಆಗತ್ತೆ. ಈ ಥರದ ಸಾವಿರಾರು ಜ್ಞಾನಗಳ ರಾಶಿ ವೇದಗಳಲ್ಲಿ ಇದ್ದಿದ್ದರಿಂದ ಬೇರೆಯವ್ರ ಕೈಗೆ ಸಿಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಆ ಕ್ಯೂರಿಯಾಸಿಟಿಗೆ ಮತ್ತು ಅದನ್ನು ಕೆಲವರಿಗೇನು ಅದನ್ನು ನಾಶ ಮಾಡಬೇಕು, ಕೆಲವರಿಗೆ ಏನಿದೆ ಅದರಲ್ಲಿ ಏನಿದೆ ತಿಳ್ಕೊಬೇಕು ನಾನು, ಮತ್ತು ಅದನ್ನು ನಾನು ಬಳಸ್ಕೋಬೇಕು ಅನ್ನೋದಿತ್ತು. ಹೀಗಾಗಿ ಅಸುರರು, ರಾಕ್ಷಸರು ಅದನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರೋ ಉದಾಹರಣೆಗಳು ಇದೆ. ಆದರೆ ನಾಶ ಆಗದೇ ಇರೋ ಥರ ಇವರು ತಲೆಯಲ್ಲಿ ಪುಸ್ತಕದಲ್ಲಿರೋದನ್ನು ನಾಶ ಮಾಡ್ತೀರಿ, ಮಸ್ತಕದಲ್ಲಿರೋದನ್ನು ಹೆಂಗೆ ನಾಶ ಮಾಡ್ತೀರಿ, ಸಾಧ್ಯನೇ ಇಲ್ವಲ್ಲ. ಹಾಗಾಗಿ ಅವ್ರ ಶಿಷ್ಯಂದರಿಗೆಲ್ಲ ಬಾಯಿಂದ ಬಾಯಿಗೆ ಹೇಳ್ಕೊಟ್ಟಿದ್ದು. ಅದಕ್ಕೆ ಅದು ಶ್ರುತಿಗಳಾಗಿರೋದು. ಸ್ಮೃತಿಗಳು ಬೇರೆ. ಆಮೇಲೆ ಸ್ಮೃತಿಗಳು ಅಂತಂದರೆ ಯಾರೋ ಒಬ್ಬರು ಬರೆದಿದ್ದಿದ್ದು. ಈಗ ಮನುಸ್ಮೃತಿ, ಸ್ಮೃತಿ. ಯಾಕೆ ಮನು ಬರೆದದ್ದದು ಸ್ಮೃತಿ, ಅದು ಆತನ ಅಭಿಪ್ರಾಯ, ಆತ ಬರೆದದ್ದು, ಆತನೇ ಮಾಡಿರುವ ರೂಲು. ವೇದಗಳಿಗೆ ಆ ಥರದ್ದೇನಿಲ್ಲ, ವೇದಗಳು ಶ್ರುತಿಗಳು. ಹೀಗಾಗಿ ಇದರ ಕೆಲವೊಂದು ರಾಕ್ಷಸರು ಹೊತ್ಕೊಂಡೋಗಿದ್ದು ಇದೆ. ಹೊತ್ಕೊಂಡೋದಾಗ ವಿಷ್ಣು ಮತ್ತೆ ಅವತಾರ ತಾಳಿ ಅವರಿಂದ ಅದನ್ನು ಕಿತ್ಕೊಂಡ್ಬಂದು ವಾಪಸ್ ತಂದು ಕೊಟ್ಟಿದ್ದು ಇದೆ. ಇದು ಹಿಂದೆನೂ ಆಗಿತ್ತು ಮತ್ತು ಮುಂದೆನೂ ಆಗುವ ಸಾಧ್ಯತೆ ಇದೆ. ಈಗ ಕಲಿಯುಗ ಎಂಡಾದ ನಂತರ ಮತ್ತೆ ಅವೆಲ್ಲ ರಿಪೀಟ್ ಆಗುತ್ತೆ. ಇದೆಲ್ಲ ಹೆಂಗಂದ್ರೆ ಒಂದು ಈ ಟೈಮ್ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಸಬ್ಜೆಕ್ಟು. ಟೈಮ್ ಹೆಂಗಿದೆ ಅಂತಂದರೆ, ಇದರಲ್ಲಿ ಏನಂದರೆ, ನೀವು ಇದರಲ್ಲಿ ಗೂಗಲ್ ಮಾಡಿ ನೋಡಿದ್ರೆ ಪ್ಯಾರಾಡಾಕ್ಸ್ ಅಂತ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪ್ಯಾರಾಡಾಕ್ಸ್ ಹೆಂಗಿರುತ್ತೆ ಟೈಮ್ ಅಂತಂದರೆ,
3 ಟೈಮ್ ಫ್ರೇಮು ನಡೀತಾ ಇರತ್ತೆ. ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಭವಿಷ್ಯ ಕಾಲ. ಇದ್ರಲ್ಲಿ ನಾವೀಗ ವರ್ತಮಾನದಲ್ಲಿದ್ದೀವಿ. ಇದರಲ್ಲಿ ನಾವು ಭೂತಕ್ಕೆ ಹೋದವರು ವರ್ತಮಾನಕ್ಕೆ ಬಂದು ಮತ್ತೆ ಭವಿಷ್ಯಕ್ಕೆ ಬಂದು ಅಂದ್ರೆ ಅದೊಂದು ಸೈಕಲ್ ನಡೀತಾನೇ ಇರತ್ತೆ. ಒಂದ್ಸಲ ಅದೊಂದು ಸ್ಟೋರಿ ಇದೆ. ಏನಂದ್ರೆ ಗಣೇಶ ಹೆಂಗ್ ಹುಟ್ದ ಅಂತ ನಾನು ನಿಮಗೊಂದು ಕಥೆ ಹೇಳ್ತೀನಿ. ಆದ್ರೆ ಆ ಗಣೇಶ ಹುಟ್ಟಿದ ಕಥೆನೇ 10 ತರದ ಕಥೆ ಇದೆ. 10 ಕಥೆಗಳು ಗಣೇಶ ಹೆಂಗ್ ಹುಟ್ಟ ಅಂತ. ಇದಿಷ್ಟರಲ್ಲಿ ಯಾವ್ದು ನಿಜ ಸರ್ ಅಂತ ನೀವು ಕೇಳ್ಬೋದು. ಹೌದು 100% ಕೇಳೇ ಕೇಳ್ತೀವಿ ಸರ್. ಕೇಳ್ತೀರಾ? ಯಾವ್ದು 10 ನಿಜ ಕಥೆ ಅಂತ ಇದೆ ಸರ್, 10ರಲ್ಲಿ ಯಾವ್ದು ನಿಜ ಅಂತ. ಆ 10 ನಿಜ. ಯಾಕೆ ಅಂದ್ರೆ 10 ಸಲ ಗಣೇಶ ಆಲ್ರೆಡಿ ಹುಟ್ಟಿ ಬಂದಿದ್ದಾನೆ. ಈಗ ನಾನು ನಿಮ್ಗೆ ಹೇಳ್ತೀನಿ, ಸಮುದ್ರ ಮಂಥನ ಆಯ್ತು. ಸಮುದ್ರ ಮಂಥನದ ಸಂದರ್ಭದಲ್ಲಿ ಲಕ್ಷ್ಮೀ ಉದಯ ಹೌದು, ಆಯ್ತು. ಹೌದು. ಲಕ್ಷ್ಮಿ ಬಂದಾಗ ನಾರಾಯಣ ಲಕ್ಷ್ಮಿದು ಮದುವೆ ಆಯ್ತು ಅಂತ ಹೇಳ್ತೀನಿ. ನೀವು ಕೇಳ್ತೀರಾ ಹಂಗಾರೆ ಅದಕ್ಕಿಂತ ಮುಂಚೆ ನಾರಾಯಣಂಗೆ ನಾರಾಯಣ ಲಕ್ಷ್ಮಿ ಒಬ್ರೇ ಇಲ್ವಾ? ನಾರಾಯಣ ಒಬ್ಬನೇ ಇದ್ನಾ? ಅಂತ ಅದ್ರ ಜೊತೆ ನೀವು ಕೇಳ್ತೀರಿ ಅದಕ್ಕಿಂತ ಮುಂಚೆ ಈಗ ಕಾಲಘಟ್ಟದಲ್ಲಿ ಪುರಾಣಗಳನ್ನ ಓದ್ಕೊಂಡು ಹೋದ್ರೆ ನೀವು ಅದಕ್ಕಿಂತ ಮುಂಚೆ ಆಗಿರುವ ಘಟನೆಗಳಲ್ಲಿ ಲಕ್ಷ್ಮೀನಾರಾಯಣ ಅಂತ ಅವನನ್ನ ಸ್ತುತಿ ಮಾಡಿರ್ತಾರೆ. ಇದೆಂಗ್ ಸಾಧ್ಯ ಅಂತ ನೀವು ಕೇಳಬಹುದು. ಅಂದ್ರೆ ಬಾಯಿಗೆ ಬಂದಂಗೆ ಬರೆದ್ರೆ ಇವರು ಅಂತ. ಯಾವುದು ಬಾಯಿಗೆ ಬಂದಂಗೆ ಬರೆದದ್ದಲ್ಲ. ಇದೆಲ್ಲದೂ ಒಂದು ಸೈಕಲಲ್ಲಿ ಲೂಪಲ್ಲಿ ನಡೀತಾ ಇರುತ್ತೆ. ಈ ಲೂಪಲ್ಲಿ ನಡೆಯುವಾಗ ಎಲ್ರಿಗೂ ಎಲ್ಲದೂ ಗೊತ್ತಿರುತ್ತೆ. ಕಲ್ಕಿ ನೆಕ್ಸ್ಟ್ ಹುಟ್ಟುತ್ತಾನೆ. ಅವನಿನ್ನೂ ಹುಟ್ಟಿಲ್ಲ. ಆದರೆ ಇದೇ ಊರಲ್ಲಿ ಹುಟ್ಟುತ್ತಾನೆ. ಜಾಬಾಲ ಅನ್ನೋ ಊರಲ್ಲೇ ಹುಟ್ಟುತ್ತಾನೆ. ಮತ್ತೆ ಇಂಥದ್ದೇ ಮನೆಯಲ್ಲಿ ಹುಟ್ಟುತ್ತಾನೆ. ಇಂಥ ಬ್ರಾಹ್ಮಣರ ಕುಟುಂಬದಲ್ಲೇ ಹುಟ್ಟುತ್ತಾನೆ. ಅವನಿಗೆ ಹಿಂಗೆ ಇರ್ತಾನೆ ನೋಡೋದಕ್ಕೆ ಅಂತ ಆಲ್ರೆಡಿ ಬರೆದಿಟ್ಬಿಟ್ಟಿದ್ದಾರೆ. ಸೊ ನೀವು ಕಲ್ಕಿ ಅವತಾರವನ್ನು ಈಗಾಗಲೇ ದಶಾವತಾರಗಳ ಸಾಲಿನಲ್ಲಿ ಪೂಜೆ ಮಾಡ್ತಿದ್ದಾರೆ. ಕಲ್ಕಿ ಇನ್ನೂ ಹುಟ್ಟಿಲ್ಲ. ಹಿಂಗೆ ಇದು ಲೂಪಲ್ಲಿ ನಡೀತಾ ಇರುತ್ತೆ. ಯಾವುದೂ ಹೊಸದಲ್ಲ. ರಿಪೀಟಾಗಿ ನಡೆಯುತ್ತೆ ಮತ್ತೆ ಮತ್ತೆ. ಸರ್ ಈಗ ಇನ್ನೊಂದು ಪ್ರಶ್ನೆ ಏನು ಅಂದರೆ ನಮ್ಮ ನಮ್ಮ ಜನಗಳಿಗೆ ಒಂದು ತಲೆಯಲ್ಲೊಂದು ದೊಡ್ಡ ಕ್ವಶನ್ನು ಏನಂದರೆ ದೇವರು ನಿಜವಾಗ್ಲೂ ಹೆಂಗಿರ್ತಾರೆ, ದೇವ್ರು ನಿಜವಾಗ್ಲೂ ಇದ್ದಾರಾ ಅನ್ನೋದೇ ಒಂದಷ್ಟು ಜನದ ಪ್ರಶ್ನೆಗಳು. ಆ ದೇವ್ರಿಗೆ ಆಕಾರ ಇದೆಯಾ, ದೇವ್ರು ನಿಜವಾಗ್ಲೂ ಇದ್ದಾರಾ, ಹಾಗಾದ್ರೆ ಇದ್ದಾರೆ ಅಂದರೆ ಎಲ್ಲಿದ್ದಾರೆ, ಈ ಕನ್ಫ್ಯೂಷನ್ಗೆ ಏನು ಸರ್ ಉತ್ತರ? ಸಿಂಪಲ್ ಸರ್ ಇದು. ದೇವರು ಹೆಂಗಿದ್ದಾನೆ, ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆ ನನಗೂ ಬಹಳಷ್ಟು ಇತ್ತು. ಓಕೆ. ನಾನು ಆ್ಯಕ್ಚುಲಿ ಇದರಲ್ಲೆಲ್ಲ ರಿಸರ್ಚ್ ಮಾಡೋದಕ್ಕೆ ಅಥವಾ ಇದರಲ್ಲಿ ಈ ಒಂದು ಫೀಲ್ಡಲ್ಲಿ ಆಸಕ್ತಿ ಬೆಳೆಸ್ಕೊಳ್ಳೋದಕ್ಕೆ ಕಾರಣನೇ ದೇವ್ರು ಹೆಂಗಿದ್ದಾನೆ, ಎಲ್ಲಿದ್ದಾನೆ, ನಿಜನ. ನಮ್ಮ ತಂದೆನೂ ಅರ್ಚಕರು. ಇವ್ರು ಪೂಜೆ ಮಾಡ್ತಾರಲ್ಲ, ಈ ವಿಗ್ರಹದಲ್ಲಿ ನಿಜವಾಗ್ಲೂ ದೇವ್ರಿದ್ದಾನ? ಇದೆಲ್ಲ ನನಗೆ ಬಹಳಷ್ಟು ದೊಡ್ಡ ಪ್ರಶ್ನೆ. ಈ ಪ್ರಶ್ನೆ ಹುಡ್ಕೊಂಡು ಅಂದ್ರೆ ಹೋದಾಗ ಇದಕ್ಕೆ ಮುಂಚೆ ನಿಮ್ಗಿದು ಪ್ರಶ್ನೆ ಇತ್ತಾ? ನನಗೂ ಪ್ರಶ್ನೆ ಇತ್ತು. ನನಗೆ ಮುಂಚೆ ಏನಂದರೆ ನಾನು ನಮ್ಮ ತಂದೆ ಒಂದು ಶಿವ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ನಾನು ಚಿಕ್ಕವನಿಂದ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಅಷ್ಟು ಮಾಡ್ಕೊಂಡು ಬಂದರೂ ಒಂದು ವಯಸ್ಸಿಗೆ ಬಂದ ನಂತರ ಒಂದು ಕಾಲೇಜ್ ಡೇಸಲ್ಲಿರುವಾಗ ಡಿಗ್ರಿಲಿರುವಾಗ ನಾನು ವೈಚಾರಿಕ ಸಾಹಿತ್ಯ ಎಲ್ಲ ಓದಿ ನಮ್ಮ ಅಪ್ಪನ್ನ ನಮ್ಮ ಅಮ್ಮನ್ನ ಎಲ್ಲ ಪ್ರಶ್ನೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ನಿಜಾನಾ? ಇದು ಹೆಂಗೆ? ದೇವರು ಅಂದರೆ ಯಾರು? ಎಲ್ಲಿದ್ದಾನೆ? ಇವ್ರಿಗೆ ಒಡವೆ ಹೆಂಗೆ ಬಂತು? ಯಾಕೆ ಒಡವೆ ಹಾಕ್ಕೋಬೇಕು? ಚಿನ್ನ ಎಲ್ಲಿತ್ತು ಅವಾಗ? ಯಾವ ಬೆಳ್ಳಿ ಅಂಗಡಿಯಿಂದ ತರ್ತಾಯಿದ್ರು ಬೆಳ್ಳಿನ? ಚಿನ್ನ ಹೆಂಗೆ ತರ್ತಾಯಿದ್ರು? ಈ ಥರ ಭಾಳಷ್ಟು ಪ್ರಶ್ನೆ ನೀವು ಪ್ರಶ್ನೆ ಕೇಳಿದ್ದೀರಾ? ನಾನು ನಮ್ಮ ಅಪ್ಪ ಅಮ್ಮನ ತುಂಬ ಪ್ರಶ್ನೆ ಕೇಳಿದ್ದೀನಿ. ಉತ್ತರ ಸಿಗದೇ ಇದ್ದಾಗ ನಾನು ದೇವ್ರ ಪೂಜೆ ಮಾಡೋದು ಹಂಗಾರೆ ಇದು ಸುಳ್ಳಿರಬಹುದು ಅಂತ ಬಿಟ್ಬಿಟ್ಟೆ. ಅದೇ ಸಮಯಕ್ಕೆ ಒಂದಷ್ಟು ಪುಸ್ತಕಗಳು ನಾನು ತುಂಬ ಸಾಹಿತ್ಯ ಓದ್ತಾ ಇದ್ದೆ ಸರ್ ಡಿಗ್ರಿ ಟೈಮಲ್ಲಿ. ಆ ಟೈಮಲ್ಲಿ ಒಂದಷ್ಟು ಪುಸ್ತಕಗಳು ಅದಕ್ಕೆ ಒತ್ತು ಕೊಡುವಂತೆಯೂ ಇತ್ತು. ಆ ಪುಸ್ತಕಗಳ ಇನ್‌ಫ್ಲೂಯೆನ್ಸಿಂದ ನಾನು ಹೌದು ಹಂಗಾದ್ರೆ ಇವ್ರು ಹೇಳ್ತಿರೋದು ನಿಜ. ಯಾಕಂದ್ರೆ ಅವರು ದೇವ್ರಿಲ್ಲ ಅನ್ನೋದಕ್ಕೆ ಸಾಕ್ಷಿಗಳನ್ನು ತಂದಿಡೋರು. ದೇವ್ರಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಹೇಳಿ ಅಂದರೆ ನಮ್ಮ ಅಪ್ಪ ಅಮ್ಮ ತಂದು ಇಡ್ತಿಲ್ಲ. ಸೊ ನನಗೆ ಸರಿಯಾಗಿ ದೇವ್ರಿದ್ದಾನೆ ಅಥವಾ ಎಲ್ಲಿದ್ದಾನೆ, ಹೆಂಗಿದ್ದಾನೆ ಅಂತ ಹೇಳುವವರು ಸಿಗ್ತಾ ಇಲ್ಲ. ಆದರೆ ಇಲ್ಲ ಅಂತ ಹೇಳುವವರು ಈಸಿಯಾಗಿ ಸಿಗ್ತಾ ಇದ್ದಾರೆ. ಆವಾಗ ನಾನು ಕೂಡ ಅವರ ಪಾಪ ಅವ್ರದ್ದು ತಪ್ಪು ಅಂತ ನಾನು ಹೇಳಲ್ಲ. ಅವ್ರದ್ದು ತಪ್ಪಲ್ಲ. ಆ ಥರ ಸಾಹಿತ್ಯ ಬರೆದವ್ರದ್ದು ತಪ್ಪಲ್ಲ. ನಂದೇ ತಪ್ಪು. ನಾನೇ ಹುಡುಕ್ಕೊಂಡೆ, ನನಗೆ ಸಿಗಲಿಲ್ಲ. ಸರಿ ನನ್ನ ಕಣ್ಣಿಗೆ ಕಾಣಿಸ್ತಾ ಇರೋದನ್ನ ಆ ಟೈಮಲ್ಲಿ ಯಾರೋ ಹೇಳಿದ್ರು, ಬುದ್ಧ ಒಂದು ಮಾತು ಹೇಳಿದ್ದಾನೆ, ಆತ ತನ್ನ ಕಣ್ಣಿಗೆ ಕಾಣಿಸ್ತಾ ಇರೋದನ್ನ ನಂಬ್ತಾ ಇರಲಿಲ್ಲ. ಸರಿ ನಾನು ಹಂಗಾರೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇರೋದನ್ನ ನಂಬಲ್ಲ. ನನಗೇನು ಕಾಣಿಸುತ್ತೆ ಅದನ್ನು ನಾನು ನಂಬ್ತೀನಿ ಅಂತ. ಈ ಥರ ಇರೋ ಸಂದರ್ಭದಲ್ಲಿ ನನಗೆ ಒಂದು ಸಲ ಅನ್ನಿಸ್ತು, ಯಾಕೆ ನಾನೇ ಇದಕ್ಕೆ ಉತ್ತರ ಹುಡುಕಬಾರ್ದು? ಯಾರೋ ಅಂದರೆ ಅದೊಂದು ಮಾತು ಇದೆ ಸರ್, ಉತ್ತಮರನ್ನು ಹುಡುಕೋದಕ್ಕಿಂತ ನೀನೇ ಉತ್ತಮನಾಗುವುದು ಒಳಿತು ಅಂತ. ಸೊ ನಾನೇನು ಅಂದ್ಕೊಂಡೆ, ಆಯಿತು ಯಾಕೆ ಯಾರನ್ನ ಹುಡುಕಬೇಕು, ನಾನೇ ಇದಕ್ಕೆ ಆನ್ಸರ್ ಹುಡುಕೋಣ ಅಂತ. ಆದರೆ ನನಗೆ ಈ ಕೆಲವು ಆಲ್ಕೆಮಿಸ್ಟ್ ಥರದ್ದು ಕೆಲವು ಬುಕ್‌ಗಳು ಹೆಂಗೆ ಇನ್‌ಫ್ಲೂಯೆನ್ಸ್ ಮಾಡ್ತು ಅಂತಂದರೆ, ಈ ಪ್ರಕೃತಿ ನಮಗೆ ನಾನೇನಾದರೂ ಹುಡುಕ್ಕೊಂಡು ಹೊರಟ್ರೆ ಅದಕ್ಕೆ ಆನ್ಸರ್ಸ್‌ನ ಅದೇ ತಂದು ನಮ್ಮ ಮುಂದೆ ಇಡುತ್ತಂತೆ. ಇದೊಂದು ಸತ್ಯ ಸರ್. ನನ್ನ ಹೌದು. ಜೀವನದಲ್ಲೂ ಇದಾಗಿದೆ. ನಾನು ಇದನ್ನು ಹುಡುಕಬೇಕು ಅಂತ ಯಾವತ್ತು ಡಿಸೈಡ್ ಮಾಡಿದ್ನಲ್ಲ, ಆವತ್ತಿನಿಂದ ಪ್ರತಿ ದಿನ ನನಗೆ ಏನು ಬೇಕೋ ಅದು ನನಗೆ ಸಿಗ್ತಾ ಇದೆ. ನನ್ನ ಕಣ್ಮುಂದೆ ನನಗೆ ಯಾವುದೋ ಒಂದು ಕ್ಯೂರಿಯಾಸಿಟಿ ಇವತ್ತು ಹುಟ್ಟಿತು ಅಂದರೆ ನನಗೆ ನಾಳೆ ನಾಡಿದ್ರಲ್ಲಿ ಅದಕ್ಕೆ ಉತ್ತರನೂ ಸಿಗುತ್ತೆ. ಪ್ರಶ್ನೆಯನ್ನು ನನ್ನ ಮನಸ್ಸಿಗೆ ತಂದಿಟ್ಟ ಅದೇ ದೇವರು ಉತ್ತರವನ್ನು ಯಾವುದೋ ದಾರಿಲಿ, ಈಗ ನಾನು ನಿಮ್ಮ ಹತ್ರ ಪಾಡ್ಕಾಸ್ಟಲ್ಲಿ ಕೂತಿದ್ದೀನಿ, ನೀವು ಇಲ್ಲಿಂದ ಎದ್ದೋಗೋದ್ರೊಳಗೆ ನನಗೆ ಏನೋ ಒಂದು ಹೇಳ್ತೀರಿ. ನನಗೆ ಮತ್ತೆ ಅಲ್ಲಿ ತಲೆಯಲ್ಲಿ ಕೂರುತ್ತೆ, ಮತ್ತು ನಾಳೆ ಅದನ್ನು ಹುಡ್ಕೊಂಡು ಹೋಗ್ತೀನಿ ನಾನು.
ಈ ಥರ ನನಗೆ ಉತ್ತರಗಳನ್ನು ದೇವರೇ ಕೊಡ್ತಾನೇನೋ ಗೊತ್ತಿಲ್ಲ. ದೇವ್ರು ನನಗೆ ಆ ಥರ ಉತ್ತರಗಳನ್ನು ಕೊಟ್ಟಿದ್ದಾನೆ. ಹ್ಮ್, ವೇದಗಳನ್ನ ನಾನು ಕ್ಯೂರಿಯಾಸಿಟಿಗೆ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ವೇದಗಳು ಮತ್ತೆ ಪುರಾಣಗಳು, ಧರ್ಮಶಾಸ್ತ್ರಗಳು ಏನು ಹೇಳುತ್ತೆ? ಇದು ನಿಜವಾಗ್ಲೂ ಹೆಂಗಿದಾನೆ ದೇವರು ಅಂತ ಹೇಳುತ್ತೆ ಅಂತ. ಆವಾಗ ನನಗೆ ಉತ್ತರ ಗೊತ್ತಾಯ್ತು. ಸೊ ಸಿಂಪಲ್ ಸರ್. ದೇವರು ಅಂದ್ರೆ ಯಾರು ಅಂತಂದ್ರೆ, ಎಲ್ಲರೊಳಗೂ ಇರುವ ಆ ಒಂದು ಶಕ್ತಿಯನ್ನ ದೇವರು ಅಂತ ಇಟ್ಕೊಳ್ಳಿ. ಈಗ ಸುಮ್ಮನೆ ನಿಮಗೊಂದು ಅರ್ಥ ಆಗೋದಕ್ಕೆ ಅದನ್ನ ದೇವರು ಅಂತ ಇಟ್ಕೊಳ್ಳಿ. ದೇವರಿಗೆ ಒಂದು ಗುಣ ಇಲ್ಲ ಅಥವಾ ರೂಪ ಇಲ್ಲ. ನಿರ್ಗುಣ, ನಿರಾಕಾರ ಅಂತ ಹೇಳ್ತಾರಲ್ಲ, ಅದು ಸತ್ಯ. ಅದನ್ನ ಸನಾತನ ಧರ್ಮನೂ ಒಪ್ಕೊಳ್ಳುತ್ತೆ. ಎಲ್ಲ ಗ್ರಂಥಗಳು ಒಪ್ಕೊಳ್ಳುತ್ತೆ. ದೇವರಿಗೆ ಆಕಾರ ಇಲ್ಲ, ಅವನಿಗೊಂದು ರೂಪ ಇಲ್ಲ, ಅವನಿಗೆ ಗುಣಗಳಿಲ್ಲ. ಗುಣಗಳು ಅಂತಂದ್ರೆ ಏನು? ಈಗ ಅವನಿಗೆ ಸಿಟ್ಟು ಬರಲ್ಲ, ಅವನಿಗೆ ಹಸಿವಾಗಲ್ಲ, ಅವನಿಗೆ ಏನೂ ಆಗಲ್ಲ. ಹಾಗಾದ್ರೆ ಈ ದೇವರು ಹೆಂಗಿದಾನೆ? ಅವ್ನು ಮನುಷ್ಯನ ಥರ ಇದಾನ? ಪ್ರಾಣಿ ಥರ ಇದಾನ? ವಸ್ತು ಥರ ಇದಾನ? ಲೈಟ್ ಥರ ಇದಾನ? ಇದನ್ನೆಲ್ಲ ಕೇಳ್ಬಹುದು. ಹೆಂಗಿದಾನೆ ದೇವರು ಅಂತಂದ್ರೆ, ದೇವ್ರು ಅಂದ್ರೆ ದೇವ್ರು ಹೇಳ್ತಾನೆ ಶಾಸ್ತ್ರಗಳಲ್ಲಿ. ಏನಂತ ಹೇಳ್ತಾನೆ ಅಂದ್ರೆ, ಆತ ಎಲ್ಲದಕ್ಕಿಂತ ಮುಂಚೆ ನಿರಾಕಾರನಾಗಿದ್ದಂತೆ. ಅಂದ್ರೆ ಆಕಾರ ಇಲ್ಲ. ಎಲ್ಲದಕ್ಕಿಂತ ಮುಂಚೆ ಏನಿತ್ತು? ಇದೊಂದು ಪ್ರಶ್ನೆ ಎಲ್ಲರಿಗೂ ಇರುತ್ತೆ. ಸೃಷ್ಟಿ ಹೆಂಗಾಯ್ತು ಅಂತಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ಹೇಳ್ತೀವಿ. ಏನೋ ಒಂದು ಅಲ್ಲಿ ಬ್ಲಾಸ್ಟ್ ಆಯ್ತು. ಆ ಬ್ಲಾಸ್ಟ್ ಆದಾಗ ಕಣಗಳು ಬಂತು. ಅದರಿಂದ ಆಯ್ತು ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಏನಿತ್ತು ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಮತ್ತೆ ಬ್ಲಾಸ್ಟ್ ಆಗ್ಬೇಕು ಅಂದ್ರೆ ಏನಾದ್ರು ಒಂದು ಇರ್ಬೇಕಲ್ಲ. ಏನೋ ಒಂದು ಬ್ಲಾಸ್ಟ್ ಆಯ್ತು ಅಂತ ಹೇಳ್ತಾರೆ. ಆ ಒಂದು ಏನು? ಅವನೇ ದೇವರು. ಆ ಏನೋ ಒಂದಿತ್ತಲ್ಲ, ಅವನೇ ದೇವರು. ಅವನು ಸ್ಪಷ್ಟವಾಗಿ ಹೇಳ್ತಾನೆ, ನಾನು ನಿರಾಕಾರನಾಗಿದ್ದೆ. ಅಸತ್ ಅಂತ ನಾವು ಅದನ್ನ ಕರಿತೀವಿ ಶಾಸ್ತ್ರದಲ್ಲಿ. ಅಸತ್ ರೂಪದಿಂದ ಇದ್ನಂತೆ ಭಗವಂತ. ಆಮೇಲೆ ಸತ್ ರೂಪಕ್ಕೆ ಬಂದನಂತೆ. ಆತ ತನ್ನಿಷ್ಟದಂಗೆ ಮಾಡ್ಕೋಬಹುದು. ಸತ್ ಅಂದ್ರೆ ಏನು? ಸತ್ ಅನ್ನುವಂಥದ್ದು ಒಂದು ನಮ್ಮ ಜೀವ ಇದೆಯಲ್ಲ, ಅದು ಸತ್. ಭಗವಂತ ನಮ್ಮ ಜೀವಕ್ಕೆ ಈಗ ನೋಡಿ ಆಕಾರ ಇಲ್ಲ, ರೂಪ ಇಲ್ಲ. ನಮ್ಮಲ್ಲಿ ಜೀವ ಎಲ್ಲಿದೆ ನಮಗೆ ಗೊತ್ತಿಲ್ಲ ಈ ಬಾಡಿಲಿ. ಆದರೆ ಇದೆ ಅಂತ ಮಾತ್ರ ಗೊತ್ತು. ಜೀವ ಹೋದ್ರೆ ಸತ್ತೋದ ಅಂತೀವಿ. ಸತ್ತೋದ ಅಂದ್ರೆ ಏನು? ಸತ್ ಹೋದ. ಸತ್ ಸತ್ ಹೋದ. ಸತ್ ಅಂದ್ರೆ ಭಗವಂತ. ನಮ್ಮೊಳಗೊಬ್ಬ ಭಗವಂತ ಇದ್ದಾನೆ. ಅವನು ನಮ್ಮನ್ನು ಬಿಟ್ಟು ಹೋದ್ರೆ ನಾನು ಸತ್ತೋದೆ. ಸೊ ಭಗವಂತ ಜೀವ ಏನಿದೆಯಲ್ಲ, ನಮ್ಮ ಆತ್ಮ ಏನಿದೆಯಲ್ಲ, ಆ ರೂಪದಲ್ಲಿದ್ದಾನೆ. ಆತ್ಮಕ್ಕೆ ಏನು ರೂಪ ಇದೆ ನಮಗೆ ಗೊತ್ತಿಲ್ಲ. ಹಾಗೆ ನಾವು ಏನು ಮಾಡ್ತೀವಿ? ಆ ಭಗವಂತನಿಗೆ ನಮಗೆ ಬೇಕಾದ ರೂಪವನ್ನು ಇಟ್ಕೊಳ್ತೀವಿ. ಯಾವಾಗ ನಾನು ಅವನಿಗೆ ರೂಪ ಇಲ್ಲ, ಅವನಿಗೆ ಗುಣ ಇಲ್ಲ ಅಂತ ಹೇಳಿದ್ನಲ್ಲ, ಭಾಳ ಒಳ್ಳೆಯದು. ಇಲ್ಲದೆ ಇದ್ದವನಿಗೆ ಏನು ಬೇಕಾದ್ರೂ ರೂಪ ಇಟ್ಕೋಬಹುದು, ಗುಣ ಅವನು ಇದೇ ರೂಪದಲ್ಲಿದ್ದಾನೆ, ಇದೇ ಗುಣದಲ್ಲಿದ್ದಾನೆ ಅಂತ ಹೇಳಿದ್ರೆ ನೀವು ಅದೇ ರೂಪವನ್ನೇ ಪೂಜೆ ಮಾಡಬೇಕು, ಬೇರೆದನ್ನ ಮಾಡೋಕ್ಕಾಗಲ್ಲ. ಇವನಿಗೆ ರೂಪ ಇಲ್ಲ, ಗುಣ ಇಲ್ಲ ಆದ್ರಿಂದ ನೀವು ಯಾವ್ದನ್ನು ಬೇಕಾದ್ರೂ ಈಗ ಸರ್ಕಾರಿ ಆಸ್ಪತ್ರೆ ಫಸ್ಟ್ ಸ್ಟ್ಯಾಂಡು ಯಾರ್ದು ಅಲ್ಲ ಅಂತಾರೆ, ಆದರೆ ಅದು ಎಲ್ಲರದು. ಅದು ನಿಮ್ದಲ್ಲ. ಆದ್ರೆ ನಿಮ್ಮದು ಹೌದಾ ಅಲ್ವಾ? ನಿಮ್ಮದು ಹೌದಲ್ವಾ? ಹಂಗೆ ಅವನಿಗೆ ರೂಪ ಇಲ್ಲ, ಆದರೆ ಯಾವ ರೂಪದಲ್ಲಿ ಬೇಕಾದ್ರೂ ಅವನು ಪೂಜೆ ಮಾಡೋದು. ಮತ್ತೆ ಈ ಮೂರ್ತಿ ಪೂಜೆಗಳಲ್ಲಿ ನಡೀತಿದೆಯಲ್ಲ, ಈ ಮೂರ್ತಿ ಪೂಜೆ ರಾಮ ಹಿಂಗಿದ್ದಾರೆ, ಕೃಷ್ಣ ಹಿಂಗಿದ್ದಾರೆ, ಗಣೇಶ ಹಿಂಗಿದ್ದಾರೆ. ಈಗೇನಾಗುತ್ತೆ, ಮೂರ್ತಿ ಪೂಜೆ ಅನ್ನೋದನ್ನ ಬಹಳ ಮುಂದುವರೆದ ಜನಾಂಗ ಮಾಡಿರೋದು, ದೇವಸ್ಥಾನ ಮತ್ತು ಮೂರ್ತಿ ಪೂಜೆ. ಸೊ ಈ ಮೂರ್ತಿ ಪೂಜೆಯಲ್ಲಿ ಅವರು ರಾಮ ಹಿಂಗಿದ್ದಾನೆ, ಕೃಷ್ಣ ಹಿಂಗಿದ್ದಾನೆ ಅನ್ನೋದಕ್ಕೆ ಇದು ಇತಿಹಾಸ ಸರ್. ಇದು ಇತಿಹಾಸ. ಹಾ. ಹೌದು ಸರ್. ರಾಮ ಕೃಷ್ಣ ಇತಿಹಾಸ. ಅವರು ಪುರಾಣದ ಕಂತೆ ಪುರಾಣ ಅಥವಾ ಏನೋ ಸುಳ್ಳು ಸುಳ್ಳು ಟೊಳ್ಳು ಪುರಾಣ ಪೊಳ್ಳು ಪುರಾಣ ಹೇಳ್ಬೇಡಪ್ಪ ಅಂತಾರಲ್ಲ, ಆ ಥರ ಪುರಾಣದಲ್ಲಿ ಅವರು ಆ ಥರದ್ದು ಕ್ಯಾರೆಕ್ಟರ್. ಸರಿ ಸರ್, ಇದು ಇತಿಹಾಸ ತಗೊಳ್ಳೋಣ. ಈಗ ರಾಮ ಕೃಷ್ಣ ಇವರೆಲ್ಲ ಬಂದು ನಮ್ಮ ಇತಿಹಾಸಕ್ಕೆ ತಗೊಳ್ಳೋಣ. ಪುರಾಣ ಅಂತ ಬಂದಾಗ ಇವಾಗ ವಿಷ್ಣುನೇ ತಗೊಳ್ಳಿ, ಈಶ್ವರನೇ ತಗೊಳ್ಳಿ, ಬ್ರಹ್ಮನೇ ತಗೊಳ್ಳಿ. ಅವರು ಒಂದು ಕ್ಯಾರೆಕ್ಟರ್ಸ್, ಅವರು ಒಂದು ಇದು ಹೆಂಗ್ ಮಾಡೋದು? ಹೆಂಗ್ ಮಾಡಿದ್ರು? ವಿಷ್ಣು ಒಂದು ಹಾವು ಮೇಲೆ ಮಲಗಿದ್ದಾರೆ, ಶಿವ ಈ ಥರ ಬರೀ ಹುಲಿದು ಚರ್ಮನ್ ಸುತ್ಕೊಂಡು ಒಂದು ತ್ರಿಶೂಲ ಇಟ್ಕೊಂಡಿದ್ದಾರೆ. ಇದೆಲ್ಲ ಹೆಂಗ್ ಗೊತ್ತಾಯ್ತು? ಹಿಂಗೆ ಇರ್ತಾರೆ ಈಶ್ವರ, ವಿಷ್ಣು ಹಿಂಗೆ ಇರ್ತಾರೆ, ಇದೆಲ್ಲ ಹೆಂಗ್ ಗೊತ್ತಾಯ್ತು? ಇದು ಏನಾಗುತ್ತೆ ಅಂತಂದ್ರೆ, ಆರಂಭದಲ್ಲಿ ಸೃಷ್ಟಿ ಹೆಂಗಾಯ್ತು ಅಂತ ಒಂದು ನಿಮಿಷ 2 ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ. ಹೆಂಗೆ ಸೃಷ್ಟಿ ಆಯ್ತು ಜಗತ್ತು ಅಂತ. ನಾನು ಹೇಳಿದ್ನಲ್ಲ, ಆ ಥರ ಅಸತ್ ರೂಪದಲ್ಲಿದ್ದ ಭಗವಂತ ಸತ್ ರೂಪಕ್ಕೆ ಬಂದ. ಅವನಿಗೆ ಏನನ್ಸುತ್ತೆ, ಒಬ್ಬನೇ ಇದ್ದವನಿಗೆ ನಾನೇ ಅನೇಕವಾಗಬೇಕು ಅಂತ ಆಸೆ ಹುಟ್ಕೊಳ್ತಂತೆ. ಅವನಿಗೆ ಏನು ಬೇಕಾದ್ರೂ ಆಸೆ ಹುಟ್ಕೊಳ್ಬಹುದು ಅಥವಾ ಏನು ಬೇಕಾದ್ರೂ ಅನ್ನಿಸ್ಬಹುದು. ಅವನಿಗೊಂದು ಆಲೋಚನೆ ಬಂತು, ನಾನು ಹೌದು. ಅನೇಕ ಆಗಬೇಕು, ಏಕ ಇರುವ ನಾನು ಅನೇಕ ಅನೇಕ. ಆಗಬೇಕು ಅಂತ ಅನ್ನಿಸ್ತು. ಅನ್ನಿಸ್ದಾಗ ಆತ ಅನೇಕ ಆದ. ಈಗ ಗಂಡು ಹೆಣ್ಣು ಅನ್ನುವ 2 ಭಾಗ ಆದ. ಸೃಷ್ಟಿ ಹೆಂಗಾಯ್ತು ಅಂತಂದ್ರೆ, ಮೊದಲಿಗೆ ಆ ಭಗವಂತನಿಂದ ನೀರು ಹುಟ್ಕೊಳ್ತು. ಆಮೇಲೆ ಒಂದು ಬ್ರಹ್ಮಾಂಡ ಅನ್ನುವ ಒಂದು ಮೊಟ್ಟೆ ಹುಟ್ಕೊಳ್ತು. ಅದು ನೀರಲ್ಲಿ ಬಹಳ ಸಾವಿರಾರು ವರ್ಷಗಳ ಕಾಲ ನಿರ್ಜೀವವಾಗಿ ತೇಲ್ತಾ ಇತ್ತು. ಅದಾದ್ಮೇಲೆ ಅದು ಬ್ಲಾಸ್ಟ್ ಆಯ್ತು. ಬ್ಲಾಸ್ಟ್ ಆಯ್ತು ಅನ್ನೋದೇ ವಿಜ್ಞಾನ ಹೇಳುವ
ಆರಂಭದಲ್ಲಿ ಏನೋ ಒಂದು ಬಿಗ್ ಬ್ಯಾಂಗ್ ಥಿಯರಿ ಹೇಳ್ತಾರಲ್ಲ, ಬ್ಲಾಸ್ಟ್ ಆಯ್ತು ಅಂತ ಅದೇ. ಸೊ ನಾವೇನು ಹೇಳ್ತೀವಿ ನಮ್ಮ ಧರ್ಮದಲ್ಲಿ, ಓಂಕಾರದಿಂದ ಎಲ್ಲವೂ ಹುಟ್ಟಿತು ಅಂತ. ಅದೇ ಅವರು ಹೇಳ್ತಾರೆ ಬ್ಲಾಸ್ಟ್ ಆಯ್ತು ಢಮ್ ಅಂತು, ನಾವು ಅದನ್ನು ಓಂ ಅಂತು. ಮೊದಲಿಗೆ ಒಂದು ಓಂ ಅಂತ ಶಬ್ದ ಬಂತು, ಆ ಶಬ್ದದಿಂದ ಎಲ್ಲದೂ ಹುಟ್ಕೊಳ್ತು. ಅದೇ ಸೃಷ್ಟಿಯ ಮೊದಲ ಶಬ್ದ ಹಾ, ಓಂ ಅಂತ. ಓಂ ಅಂತ. ಅವ್ರು ಅದನ್ನ ಡಮ್ ಅಂತು. ನೀವು ಡಮ್ಮಾರು ಅನ್ಕೊಳ್ಳಿ, ಏನಾರು ಅನ್ಕೋಬಹುದು. ಈಗ ಗಂಟೆ ಹೊಡೆದ್ರೆ ನೀವು ಗಂಟೆ ಟಣ್ ಅಂತು ಅನ್ಬೋದು, ನಾನು ಅದನ್ನ ಗಂಟೆ ಓಂ ಅನ್ನತ್ತೆ ಅಂತ ಅಲ್ಲೊಂದು ಶಬ್ದ ಇದೆ. ಹಾ, ಒಟ್ಟೊಂದು ಶಬ್ದ ಇದೆ. ಆ ಶಬ್ದವೇ ಓಂಕಾರ. ಆ ಶಬ್ದದಿಂದಲೇ ಎಲ್ಲದೂ ಹುಟ್ಕೊಳ್ಳುತ್ತೆ. ಹೆಂಗ್ ಹುಟ್ಕೊಳ್ಳುತ್ತೆ ಅಂತ ಅಂದ್ರೆ, ಆ ಒಂದು ಈಗೊಂದು ಜ್ಯೋತಿ ಅಂತ ಅನ್ಕೊಳ್ಳಿ, ಒಂದು ದೀಪ ಹಚ್ಚಿಟ್ಕೊಳ್ಳಿ. ಅದೇ ಒಂದು ಕ್ಯಾಂಡಲ್ನಿಂದ ನೀವು 2 ಕ್ಯಾಂಡಲ್ ಹಚ್ಚಿಡಿ. ಇದೇ ಬೆಂಕಿ ಅಲ್ಲೂ ಇದೆ. ಇದು ಇದು ಅದು ಬೇರೆ ಬೇರೆ ಅಂತ ಹೇಳಕ್ಕಾಗಲ್ಲ ಅಲ್ವಾ? ಅದೇ ಅದ್ವೈತ. ಒಂದೇ ಭಗವಂತ ಎರಡಾದ ಮೂರಾದ, ತ್ರಿಮೂರ್ತಿಗಳಲ್ಲಿ ಅದಕ್ಕೆ ಭೇದ ಇಲ್ಲ ಅಂತ ಹೇಳೋದು. ಆ ಒಂದು ಭಗವಂತ 3 ಭಾಗಗಳಾದ. ಯಾಕೆ? ಕೆಲಸ ಮಾಡೋದಕ್ಕೆ. ಒಬ್ರು ಸೃಷ್ಟಿ, ಒಬ್ರು ಸ್ಥಿತಿ, ಇನ್ನೊಬ್ರು ಲಯ. ಇದನ್ನ ಮಾಡ್ಲಿಕ್ಕೆ 3 ಭಾಗವಾಗಿ ಒಬ್ಬನೇ ಭಗವಂತ ಒಂದೇ ದೀಪದಿಂದ 3 ದೀಪ ಹಚ್ಚಿಟ್ಟಂಗೆ. ಸೊ ಇದ್ರ 3ರಲ್ಲಿ ಯಾರ್ದು ಗ್ರೇಟು ಅಥವಾ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ಹೇಳಕ್ಕಾಗಲ್ಲ. 3 ಜನ ಒಂದೇ. ಆ 3ರಲ್ಲಿ ಯಾವ ದೀಪನ ನೀವು ಯಾವುದಕ್ಕೆ ಮಿಕ್ಸ್ ಮಾಡಿದ್ರು ಅದು ಒಂದೇ ತರ ಕಾಣಿಸುತ್ತೆ. ಅದೇ ತ್ರಿಮೂರ್ತಿಗಳು. ಮತ್ತೆ ಹೊರಗಡೆ ಏನು ನಡೀತಿದೆ ಅಂದರೆ ಸರ್, ಈಗ ಮೂರಲ್ಲಿ ಈಗ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನದಲ್ಲಿ ಯಾರು ಗ್ರೇಟ್ ಅಂತ ಹೇಳೋಕ್ಕಾಗಲ್ಲ. ಅದು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕೆ ಹೋದರೆ ತುಂಬಾತೆ ಹೋಗುತ್ತೆ. ಬಟ್ ಬಟ್ ಆದರೆ ಈಶ್ವರನ ಪೂಜೆ ಮಾಡೋರು ಈಶ್ವರ ಗ್ರೇಟ್ ಅಂತಾರೆ, ವಿಷ್ಣುನ ಪೂಜೆ ಮಾಡೋರು ವಿಷ್ಣುನ ಗ್ರೇಟ್ ಅಂತಾರೆ. ಹಿಂದೆ ಪುರಾಣಗಳಲ್ಲೂ ಇದ್ರ ಮಧ್ಯೆ ಗಲಾಟೆಗಳ ಜಗಳಗಳೇ ಆಗೋಗಿದೆಯಲ್ಲ ಸರ್, ಯುದ್ಧಗಳೇ ಆಗೋಗಿದೆಯಲ್ಲ. ಅಂದ್ರೆ ಏನಾಗತ್ತೆ, ಪುರಾಣದಲ್ಲಿ ಆ ಥರದ್ದಿಲ್ಲ. ಆ ಪುರಾಣಗಳಾದ ನಂತರದಲ್ಲಿ ನಮ್ಮ ಜನಕ್ಕೆ ಸುಮ್ಮನಿರಕ್ಕಾಗಲ್ಲ. ನಮ್ಮ ಜನಕ್ಕೆ ಏನಂದ್ರೆ, ಅವ್ರಿಗೆ ಏನೋ ಒಂದು ಏನೇ ಆಗಲಿ ಅವನ ಹತ್ರ ಇರೋದೇ ಗ್ರೇಟು ಅಂತ, ಅಥವಾ ತನಗೇನು ಗೊತ್ತಿರುತ್ತೆ ಅದೇ ಗ್ರೇಟು ಅಂತ. ಈ ಥರ ಬಹಳಷ್ಟು ಜನ ಜಗಳಾಡಿದ್ದಾರೆ. ಆದರೆ ನಿಜವಾದ ಜ್ಞಾನಿಗೆ ಶಿವ ಮತ್ತು ವಿಷ್ಣುವಿನ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೇ ಭೇದ ಇಲ್ಲ. ಸ್ಪಷ್ಟವಾಗಿ ನಮ್ಮ ಶಾಸ್ತ್ರಗಳೇನು ಹೇಳುತ್ತೆ, ಶಿವಸ್ಯ ಹೃದಯಂ ವಿಷ್ಣು, ವಿಷ್ಣುಶ್ಚ ಹೃದಯಂ ಶಿವ. ಶಿವನ ಹೃದಯದಲ್ಲಿ ವಿಷ್ಣು ಇದ್ದಾನೆ, ವಿಷ್ಣುವಿನ ಹೃದಯದಲ್ಲಿ ಶಿವ ಇದ್ದಾನೆ. ಸಾಕ್ಷಾತ್ ಶಿವ ಹೇಳ್ತಾನೆ, ನನ್ನ ನಿನ್ನ ನಡುವೆ ಭೇದ, ಅದು ಇದು ಪುರಾಣದಲ್ಲೇ ಬರುತ್ತೆ. ನನ್ನ ನಿನ್ನ ನಡುವೆ ಯಾರಾದರೂ ಭೇದವನ್ನು ಎಣಿಸಿದ್ರೆ ನನ್ನ ಭಕ್ತ, ಅವನು ಅವ್ರಿಗೆ ಹೇಳಲ್ಲ, ಅವನು ವಿಷ್ಣುವನ ಭಕ್ತನಿಗೆ ಹೇಳಲ್ಲ, ಶಿವ ಭಕ್ತನಿಗೆ ಶಿವ ಹೇಳ್ಕೊಳ್ತಾನೆ. ನನ್ನ ನಿನ್ನ ನಡುವೆ ಯಾರಾದರೂ ಭೇದವನ್ನು ಎಣಿಸಿದ್ರೆ ಅವನು ರೌರವ ನರಕಕ್ಕೆ ಹೋಗ್ತಾನೆ ಅಂತ. ವಿಷ್ಣು ಯಾವಾಗ ಈ ದಕ್ಷ ಬ್ರಹ್ಮ ಇದಾನಲ್ಲ, ಅವನು ವಿಷ್ಣುವಿನ ಭಕ್ತ. ಶಿವನ ಹೇಟ್ ಮಾಡ್ತಾ ಇರ್ತಾನೆ, ಹೌದು ಹೌದು ಸರ್, ವಿರೋಧಿ. ಸತಿ ಹಾ. ಕತೆ ಹೌದು. ಯಾವಾಗ ಆ ಸತಿಯ ದಕ್ಷ ಯಜ್ಞಂದು ಯಜ್ಞ ಆಗಿ ದಕ್ಷ ಬ್ರಹ್ಮಂದು ಸತಿ ದೇಹತ್ಯಾಗ ಆದ ನಂತರ ಒಂದು ಕೋಪ ಬರುತ್ತಲ್ಲ ಶಿವನಿಗೆ, ಅವಾಗ ವೀರಭದ್ರ ಬರ್ತಾನಲ್ಲ, ಆಗ ಒಂದು ಭಯ ಉಟ್ಕೊಳ್ಳುತ್ತೆ ದಕ್ಷ ಬ್ರಹ್ಮನಿಗೆ. ಆ ಭಯ ತಾಳಕ್ಕಾಗದೆ ಅವನು ವಿಷ್ಣು ಹತ್ರ ಓಡೋಗ್ತಾನೆ. ಅವಾಗ ಗೊತ್ತಾಗ್ಬಿಡುತ್ತೆ, ನಾನು ಸತ್ತೇ ಸಾಯ್ತೀನಿ ಇವಾಗ, ನನಗೆ ಉಳುಗಾಲನೇ ಇಲ್ಲ ಅಂತ ಗೊತ್ತಾಗುತ್ತೆ ಅವನಿಗೆ. ಅವನು ವಿಷ್ಣು ಹತ್ರ ಓಡೋಗ್ತಾನೆ. ಯಾಕೆ ಅಂತಂದ್ರೆ, ವಿಷ್ಣು ನನ್ನನ್ನು ಕಾಯುವ ಜವಾಬ್ದಾರಿ ನಿಂದು, ನೀನು ನನ್ನ ಕಾಯಲೇಬೇಕು. ಅವನು ಆಗ್ರಹ ಮಾಡ್ತಾನೆ, ನೀನು ನನ್ನನ್ನು ಕಾಯಲೇಬೇಕು, ಕಾಪಾಡಲೇಬೇಕು ಇವಾಗ ಅಂತ. ವಿಷ್ಣು ಸಿಂಪಲ್ಲಾಗಿ ಹೇಳ್ತಾನೆ, ಯಾವತ್ತು ನೀನು ಶಿವನನ್ನು ನಿಂದನೆ ಮಾಡ್ದಲ್ಲ, ಅವತ್ತು ನಿನ್ನ ಪುಣ್ಯವೆಲ್ಲ ಅಳಿದು ಹೋಯಿತು ಅಂತ. ನಿನ್ನನ್ನು ನಾನು ನಿನ್ನ ಮೇಲೆ ಕಾಪಾಡುವ ಅವಶ್ಯಕತೆನೇ ಇಲ್ಲ, ಶಿವನಿಂದನೆಯನ್ನು ಮಾಡಿದವ್ರಿಗೆ ಸಹಾಯಕ್ಕೆ ನಾನು ಬರಲ್ಲ ಅಂತ ವಿಷ್ಣು ಹೇಳ್ತಾನೆ. ಇಷ್ಟೆಲ್ಲ ಸ್ಪಷ್ಟವಾಗಿ ಶಾಸ್ತ್ರಗಳು ಹೇಳಿದೆ, ವಿಷ್ಣು ಮತ್ತು ಶಿವನ ನಡುವೆ ಯಾವುದೇ ಭೇದ ಇಲ್ಲ, ಭೇದ ತರಬಾರ್ದು. ಅವರೇ ಹೇಳ್ತಾರೆ. ಶಿವ ಇದರಲ್ಲಿ ಲಿಂಗ ಪುರಾಣದಲ್ಲಿ ಮೊದಲನೇ ಅಧ್ಯಾಯದಲ್ಲೇ ಸ್ಪಷ್ಟವಾಗಿ ಒಂದ್ಸಲ ಶಿವ ವಿಷ್ಣು ಇಬ್ಬರು ಭೇಟಿ ಆಗ್ತಾರೆ. ಹೆಂಗೆ ಭೇಟಿ ಆಗ್ತಾರೆ ಅಂದರೆ, ಶಿವ ವೈಕುಂಠಕ್ಕೆ ಪಾರ್ವತಿ ಕರ್ಕೊಂಡು ಹೋಗ್ತಾ ಇರ್ತಾನೆ, ವಿಷ್ಣುನ ನೋಡ್ಕೊಂಬರೋಣ ಬಾ ಅಂತ. ಅದೇ ಸಮಯಕ್ಕೆ ಸರಿಯಾಗಿ ಲಕ್ಷ್ಮಿನ ಕರ್ಕೊಂಡು ವಿಷ್ಣು ಬರ್ತಾ ಇರ್ತಾನೆ, ಕೈಲಾಸಕ್ಕೆ ಹೋಗೋಣ ಅಂತ, ಶಿವನ ನೋಡ್ಕೊಂಬರೋಣ ಬಾ. ಇಬ್ರು ಮಧ್ಯದಲ್ಲಿ ಭೇಟಿ ಆಗ್ತಾರೆ. ಭೇಟಿ ಆದಾಗ ವಿಷ್ಣು, ಬಾ ನೀನು ನಮ್ಮ ವೈಕುಂಠಕ್ಕೆ ಹೋಗೋಣ ಅಂತ ಕರೀತಾರೆ. ಶಿವ, ಇಲ್ಲ ನೀನೇ ಬಾ, ನಾವು ಕೈಲಾಸಕ್ಕೆ ಹೋಗೋಣ ಅಂತ ಕರೀತಾರೆ. ಹಿಂಗೊಂದಷ್ಟು ಹೊತ್ತು ವಾದ ನಡೆಯುತ್ತೆ. ವಾದ ನಡೆದಾದ್ಮೇಲೆ ಈ ಲಕ್ಷ್ಮಿ ಮತ್ತೆ ಪಾರ್ವತಿ ಇಬ್ರು ಸೇರ್ಕೊಂಡು ಅವರಿಬ್ರಿಗೂ ಒಂದು ಸಮಾಧಾನ ಹೇಳ್ತಾರೆ. ಏನಕ್ಕೆ ಕಿತ್ತಾಡ್ತೀರಿ? ಶಿವ ನೀನು ಕೈಲಾಸಕ್ಕೆ ಹೋಗು, ವಿಷ್ಣು ನೀನು ವೈಕುಂಠಕ್ಕೆ ಹೋಗು. ನೀವು ಶಿವನ ಹೃದಯದಲ್ಲಿರುವ ವಿಷ್ಣು ಶಿವನ ಜೊತೆ ಕೈಲಾಸಕ್ಕೆ ಬರ್ತಾನೆ, ವಿಷ್ಣುವಿನ ಹೃದಯದಲ್ಲಿರುವ ಶಿವ ವಿಷ್ಣು ಜೊತೆ ವೈಕುಂಠಕ್ಕೆ ಹೋಗ್ತಾನೆ. ಸೊ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಅಂತ. ಅಂದರೆ ಅವರಿಬ್ಬರು ಒಬ್ಬರು ಎದೆಯೊಳಗೆ ಒಬ್ಬರು ಸದಾ ಇರ್ತಾರಂತೆ. ನೀವು ಯಾರನ್ನ ಬೇಕಾದ್ರೂ ಪೂಜೆ ಮಾಡಿದ್ರೆ ಇನ್ನೊಬ್ರನ್ನ ಪೂಜೆ ಮಾಡ್ದಂಗೆ. ಹಾಗಾಗಿ ಅವರಿಬ್ಬರ ನಡುವೆ ಅಂಥ ಭೇದ ಇಲ್ಲ. ಯಾರಾದರೂ ಆ ಭೇದವನ್ನು ಎಣಿಸಿದರೆ ನೀವು ತಿಳ್ಕೊಂಬಿಡಿ, ಯಾವತ್ತಾದರೂ ಯಾರಾದರೂ
ವಿಷ್ಣು ಪಾರಮ್ಯ ಇರ್ಬೋದು, ಶಿವ ಪಾರಮ್ಯ ಇರ್ಬೋದು, ಇನ್ನೊಬ್ರನ್ನ ಕಡೆಗಣಿಸೋದು, ಅವರಿಬ್ಬರಲ್ಲಿ ಒಬ್ರನ್ನ ಕಡೆಗಣಿಸೋದು ಮಾಡಿದ್ರೆ ಅವರು ಅಜ್ಞಾನಿ ಅಥವಾ ಸಂಪೂರ್ಣ ಜ್ಞಾನ ಅವ್ರಿಗೆ ಇಲ್ಲ ಅಂತ. ಅದು ಯಾರೇ ವ್ಯಕ್ತಿ ಆಗಿರ್ಲಿ. ನಾನೊಂದು ಕತೆ ಕೇಳಿದ್ದೆ ಸರ್. ಅದೇ ಹಿಂಗೆ ವಿಷ್ಣು ಮತ್ತೆ ಶಿವಭಕ್ತರು ಹಿಂಗೆ ಯುದ್ಧಗಳು ಮಾಡ್ಕೊಂತಾ ಇದ್ದಾರೆ. ಈ ಥರ ಆಗೋದ್ರಿಂದಾನೇ ವಿಷ್ಣು ಮತ್ತೆ ಶಿವ ಇಬ್ಬರೂ ಸೇರಿ ಶಂಕರನಾರಾಯಣ ಅವತಾರ ತೆಗೆದಿದ್ದು, ಅವತಾರ ಆಗಿದ್ದು ಅಂತ ಕೇಳಿದ್ದೆ. ಅದು ಏನಾಗುತ್ತೆ, ಕೆಲವೊಂದು ಇದನ್ನ ಅವತಾರಗಳನ್ನ, ಕೆಲವೊಂದು ರೂಪಗಳನ್ನ ನಮ್ಮಲ್ಲಿ ಕೆಲವು ಬುದ್ಧಿವಂತರು ಸೃಷ್ಟಿ ಮಾಡಿದ್ರು. ಸೃಷ್ಟಿ ಅಂದ್ರೆ ಅದು ತಪ್ಪು ಅಂತಲ್ಲ. ಈಗ ಶಂಕರನಾರಾಯಣ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದೊಂದು ಕಾನ್ಸೆಪ್ಟ್ ಅದು. ಅದು ಅವತಾರ ಅಲ್ಲ. ಆ ಕಾನ್ಸೆಪ್ಟ್ ಯಾಕೆ ತಂದ್ರು ಅಂತಂದ್ರೆ ಇದಕ್ಕೆ. ಎಗೈನ್ ಅಲ್ಲಿ ಪರಬ್ರಹ್ಮ ಏನಿದಾನಲ್ಲ, ಪರಬ್ರಹ್ಮ ಅಂತಂದ್ರೆ ಚತುರ್ಮುಖ ಬ್ರಹ್ಮ ಅಲ್ಲ. ನಾವು ಹೇಳಿದ್ನಲ್ಲ ಆಗ್ಲೇ, ದೇವರು ಹೆಂಗಿದಾನೆ ಮೂಲ ರೂಪ ಅಂತ. ಆ ಪರಬ್ರಹ್ಮ ಇದಾನಲ್ಲ, ಅವನೇ 2 ರೂಪದಲ್ಲಿ ಬಂದಿರೋದು, ವಿಷ್ಣು ಮತ್ತೆ ಶಿವ ಆಗಿ. ಹಂಗಾಗಿ ಶಂಕರನಾರಾಯಣ ಅನ್ನೋ ರೂಪದಲ್ಲಿ ಪೂಜೆ ಮಾಡೋದ್ರಿಂದ, ಅಂದ್ರೆ ನಾರಾಯಣಾತ್ಮಕವಾದಂತಹ ಶಿವ, ಶಿವಾತ್ಮಕವಾದಂತಹ ರಾಮಾಯಣ, ನಾರಾಯಣ. ಸೊ ಇವರಿಬ್ಬರಲ್ಲಿ ನೀವು ಯಾರನ್ನ ಪೂಜೆ ಮಾಡಿದ್ರು, ಇಬ್ಬರನ್ನ ಸೇರಿಸಿ ಪೂಜೆ ಮಾಡಿದ್ರು, ನೀವು ಪರಬ್ರಹ್ಮವನ್ನು ಪೂಜೆ ಮಾಡ್ದಂಗೆ ಅಂತ. ಇವತ್ತಿಗೂ ನಮ್ಮ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ ಏನಿದೆ, ಇದರಲ್ಲಿ ನಾವು ಏನೇ ಪೂಜೆ ಮಾಡಿದ್ರು ನಾವು ಅದನ್ನ ಪೂಜೆ ಮಾಡಬಾರ್ದು. ನಾನೀಗ ಒಂದು ವಿಗ್ರಹ, ಶಿವಲಿಂಗ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಅಥವಾ ವಿಷ್ಣುವಿನ ವಿಗ್ರಹ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ, ಅದರ ಮೂಲಕ ನಾವು ಪರಬ್ರಹ್ಮನನ್ನ ಪೂಜೆ ಮಾಡಬೇಕು. ಅದರ ಮೂಲಕ ನಾವು ಅವನನ್ನ ರೀಚ್ ಆಗೋದೇ ಉದ್ದೇಶ ಆಗಿರಬೇಕೇ ಹೊರತು ಈ ವಿಗ್ರಹ ಅಲ್ಲ. ನಮ್ಮ ಪೂರ್ವಜರಿಗೆಲ್ಲ ಸ್ಪಷ್ಟವಾಗಿ ಗೊತ್ತು ಸರ್. ಅಂದ್ರೆ ಕೆಲವ್ರು ಹೇಳ್ತಾರೆ, ವಚನಕಾರರು ಹೇಳಿದ್ದಾರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿರೋ ದೇವರು ದೇವರಲ್ಲ ಅಂತ ಹೇಳ್ತಾರೆ ಅಂತ. ಆ ವಚನಕಾರರು ಮುಂದುವರೆದು ಅದರಲ್ಲೇ ಹೇಳ್ತಾರೆ, ತನ್ನ ತಾನಾರೆಂದು ಅರಿತೊಡೆ ತಾನೇ ದೇವ ನೋಡ ಕೂಡಲ ಸಂಗಮ ದೇವ ಅಂತ. ನಾನು ಇಷ್ಟ ತನಕ ನಿಮಗೆ ಅದನ್ನೇ ಹೇಳಿದ್ದೀನಿ. ನಮ್ಮೊಳಗೆ ಭಗವಂತ ಇದ್ದಾನೆ. ಆ ಭಗವಂತ ತಾನೇ ಅನೇಕವಾಗಿ ಹಿಂಗೆ ಎಕ್ಸ್ಪ್ಯಾನ್ಷನ್ ಆಗ್ತಾನೆ ನಾನು, ನೀವು, ಅಲ್ಲಿ ಕೂತಿರೋರು, ಕ್ಯಾಮ್ರಾಮನ್ಗಳು, ನಾವೆಲ್ಲರೂ ಭಗವಂತನ ರೂಪಗಳೇ. ಧರ್ಮವನ್ನ ಯಾರು ಸರಿಯಾಗಿ ಪರಿಪಾಲನೆ ಮಾಡ್ತಾನಲ್ಲ, ಅವನು ನಿಜವಾದ ನನ್ನ ಭಕ್ತ ಯಾರು ಅಂತ ಭಗವಂತ ಹೇಳ್ತಾನೆ ಶಾಸ್ತ್ರಗಳಲ್ಲಿ. ಸಕಲ ಚರಾಚರ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಜೀವಿಗಳಲ್ಲಿ, ವಸ್ತುಗಳಲ್ಲಿ ಎಲ್ಲದರಲ್ಲೂ ನನ್ನನ್ನ ಯಾರು ನೋಡ್ತಾನೆ ಅವನು ಮಾತ್ರ ನಿಜವಾದ ಭಕ್ತ ಅಂತ. ಎಲ್ಲರಲ್ಲೂ ಭಗವಂತನ ನೋಡ್ಬೇಕು. ಎಲ್ಲದರಲ್ಲೂ ಭಗವಂತ ಇದ್ದಾನೆ. ಎಲ್ಲದರಲ್ಲೂ ಜೀವ ಇದೆ. ಯಾವ್ದ್ಯಾವ್ದ್ರಲ್ಲಿ ವೈಬ್ರೇಷನ್ ಇದೆ, ಯಾವ್ದ್ಯಾವ್ದ್ರಲ್ಲಿ ಅಣುವಿನಿಂದನೇ ಎಲ್ಲದೂ ಆಗುತ್ತಲ್ಲ, ಆ ಅಣುವೇ ಭಗವಂತ. ಸೊ ನೀವು ಯಾರನ್ನ ಬೇಕಾದ್ರೂ ಪೂಜೆ ಮಾಡ್ಬೋದು. ಸರ್, ಈಗ ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ದೇವರು ನಮಗೆ ಮನುಷ್ಯ ರೂಪದಲ್ಲಿ ಕಾಣಿಸ್ತಾ ಇದ್ದಾರೆ ಅಂತ ನಾವು ಒಂದು ಊಹೆ ಮಾಡ್ಕೊಂಡಿದ್ದೀವಿ. ಮನುಷ್ಯ ರೂಪದಲ್ಲೂ ಕೂಡ ಇದ್ದಾರೆ, ನಮ್ಮ ಇತಿಹಾಸದಲ್ಲಾಗಿರ್ಬೋದು, ಪುರಾಣದಲ್ಲಾಗಿರ್ಬೋದು ಎಲ್ಲ. ಹಾಗಾದ್ರೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಆ ದೇವರು ಯಾವ ಥರ ಕಾಣಿಸ್ತಿದ್ದಾರೆ? ಸರ್, ದೇವರು ಮನುಷ್ಯ ರೂಪದಲ್ಲಿ ಏನು ಕಾಣಿಸ್ತಾ ಇದ್ದಾನೆ, ಅದು ನಮ್ಮ ಕಲ್ಪನೆ. ನೀವು ಆಗ್ಲೇನೂ ಅದನ್ನ ಕೇಳಿದ್ರಿ, ಅದನ್ನ ನಾನು ಪೂರ್ತಿ ಮಾಡಲಿಲ್ಲ ಅನ್ಸುತ್ತೆ. ಹೆಂಗೆ ಅಂತಂದ್ರೆ, ವಿಷ್ಣು ಹಿಂಗೆ ಇದ್ದಾನೆ ಅಥವಾ ಒಬ್ಬರ ಶಿವ ಹಿಂಗೆ ಇದ್ದಾನೆ, ಹೌದು. ಅದು ಹೆಂಗೆ ಯಾರು ಕಂಡಿಡಿದ್ರು ಅಂತ. ಸೊ ಅದೆಲ್ಲ ಏನಂದ್ರೆ ಸರ್, ನಮ್ಮ ಶಾಸ್ತ್ರಗಳಲ್ಲಿ, ಈ ವೇದಗಳಲ್ಲಿ ಇದೆಲ್ಲ ಅದೊಂಥರ ಕೋಡಿಂಗ್ ಲ್ಯಾಂಗ್ವೇಜ್ ಸರ್. ಈಗ ನೀವು ಕೋಡ್ ನೋಡ್ತಿರಲ್ಲ ಬರೆಯೋದು, ಈ ಕೋಡಿಂಗ್ ಲ್ಯಾಂಗ್ವೇಜಲ್ಲಿ ಇರೋದ್ರಿಂದ ಅದನ್ನು ನಾವು ಡಿಕೋಡ್ ಮಾಡ್ಕೊಳ್ತೀವಿ. ನಾವು ಡಿಕೋಡ್ ಮಾಡ್ಕೊಂಡಾಗ ನಮ್ಗೆ ಅವ್ರೇನೋ ಒಂದು ಹೇಳ್ತಾರೆ, ಈಗ 5 ಗುಣ ಇರೋದು ಅಂತ ಹೇಳಿದ್ರು ಅಂತ ತಗೊಂಡ್ರೆ, ನಾವು ಅವಾಗ ಏನು ಮಾಡ್ತೀವಿ, ಅವರಿಗೆ ಆ 5 ಥರದ್ದು ಯೋಚನೆ ಮಾಡ್ತಾನೆ ಅಂದ್ಕೊಂಡು 5 ತಲೆನ ಹಾಕ್ತೀವಿ. ಸೊ ಸಿಂಪ್ಲಿಫೈ ಮಾಡ್ಕೊಂಡು ಅದನ್ನು ಜನಕ್ಕೆ ತೋರಿಸೋದಕ್ಕೆ ಈಗ ಶಿವ ಹಿಂಗಿದ್ದಾನೆ, ವಿಷ್ಣು ಹಿಂಗಿದ್ದಾನೆ ಅಂತ ನಾವು ತಂದಿಟ್ಕೊಂಡಿರೋದು. ಅಂದರೆ ನಾವು ಮಾಡ್ಕೊಂಡಿರೋದು, ಅದು ಮನುಷ್ಯ ಮಾಡ್ಕೊಂಡಿರೋದು. ಸೊ ನಾವು ಹೆಂಗೆ ನೋಡ್ತೀವಿ ಭಗವಂತ ಹಂಗೆ ಕಾಣಿಸ್ತಾನೆ. ಈಗ ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಈ ನೀವು ಧ್ರುವ ನಕ್ಷತ್ರ ನೋಡಿದಿರಲ್ಲ, ಕೇಳಿದಿರ ಧ್ರುವ ನಕ್ಷತ್ರದ ಬಗ್ಗೆ? ಧ್ರುವ ಅನ್ನೋನೊಬ್ಬ ರಾಜಕುಮಾರ. ಪ್ರಿಯವ್ರತ ಮತ್ತು ಉತ್ತಾನಪಾದರು ಅಂತ ಇಬ್ಬರು ಅಣ್ಣ ತಮ್ಮಂದಿರಿರ್ತಾರೆ. ಆ ಉತ್ತಾನಪಾದ ಮಹಾರಾಜರಿಗೆ 2 ಜನ ಹೆಂಡತಿಯರು, 2 ಜನ ಮಕ್ಕಳು. ಉತ್ತಮ ಅನ್ನುವ ಒಬ್ಬ ಮಗ, ಒಬ್ಬ ಹೆಂಡತಿಗೆ ಉತ್ತಮ ಅನ್ನುವ ಮಗ, ಇನ್ನೊಬ್ಬ ಹೆಂಡತಿಗೆ ಧ್ರುವ ಅನ್ನುವ ಒಬ್ಬ ಮಗ. ಸೊ ಉತ್ತಮನ ಆ ತಾಯಿಯ ಬಗ್ಗೆ ಇವನಿಗೆ ಬಹಳ ಪ್ರೀತಿ, ಉತ್ತಾನಪಾದ ಮಹಾರಾಜರಿಗೆ. ಅವರು ತಮ್ಮ ತೊಡೆ ಮೇಲೆ, ಸಿಂಹಾಸನದ ಮೇಲೆ ಕೂತ್ಕೊಂಡು ತೊಡೆ ಮೇಲೆ ಉತ್ತಮನನ್ನು ಕೂರಿಸ್ಕೊಂಡು ಮಾತಾಡ್ತಾ ಇರ್ತಾರೆ, ಮುದ್ದು ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಪಾಪ ಧ್ರುವ ಅಲ್ಲಿಂದ 5 ವರ್ಷದ ಮಗು ಸರ್ ಅದು. 5 ವರ್ಷದ ಮಗು ಬರುತ್ತೆ, ಬಂದು ಆ ಮಗು ಒಂದು ಆಸೆ ಪಡುತ್ತೆ, ನಾನು ನಮ್ಮ ಅಪ್ಪನ ತೊಡೆ ಮೇಲೆ ಕೂತ್ಕೋಬೇಕು ಅಂತ. ಆಗ ಏನು ಮಾಡ್ತಾರೆ, ಆತನ ಮಲತಾಯಿ ಅಂದರೆ ಉತ್ತಮನ ತಾಯಿ ಬಂದು, ನೀನು ಹಾಗೆಲ್ಲ ಅಲ್ಲಿ ಕೂತ್ಕೊಳ್ಳೋಕೆ ಯೋಗ್ಯತೆ ಬೇಕು, ನಾನು ಕೆಲಸ ಮಾಡೋ ದೇವ್ರ ಹತ್ರ ವರ ಕೇಳ್ಕೊಂಡು ನನ್ನ ಮಗ ಆಗ್ಬಿಟ್ಟು ಬಾ, ಅವಾಗ ಅಲ್ಲಿ ಕೂರ್ತೀಯಾ ಅಂತ ರೇಗಿಸ್ಬಿಡ್ತಾರೆ. ಸೊ ಇದನ್ನು ಸೀರಿಯಸ್ಸಾಗಿ ತೊಗೊಂಡ್ಬಿಡ್ತಾನೆ ಅವನು. ಸೀರಿಯಸ್ಸಾಗಿ ತೊಗೊಂಡು ಏನು ಮಾಡ್ತಾನೆ, ನನ್ನ ನಾರಾಯಣನ ಅವ್ರ ಅಮ್ಮನ ಜೊತೆ ಮಾತಾಡ್ತಾನೆ. ಅವ್ರ ಅಮ್ಮ ಪಾಪ ಅಸಹಾಯಕಳಾಗಿರ್ತಾಳೆ. ಹೇಳ್ತಾರೆ ಅವ್ರ ತಾಯಿ, ಆಯಿತು ನೀನು ನಾರಾಯಣನ ಕುರಿತು ತಪಸ್ ಮಾಡಿ ಹೋಗು ಅಂತ. ಹೋಗ್ತಾ ಇರ್ತಾನೆ ಕಾಡಿಗೆ. ಆ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು, ಪುಟ್ಟ ನೀನು ಚಿಕ್ಕವನಪ್ಪ, ಹೋಗು ಮನೆಗೆ ವಾಪಸ್ಸು ಅಂತಾರೆ. ಅವನು ದೃಢ ನಿಶ್ಚಯ ಮಾಡಿರ್ತಾನೆ, ಹೋಗಲ್ಲ ವಾಪಸ್. ಆಗ ಆತ ಹೇಳಿದ ಮಾತುಗಳನ್ನು ಕೇಳಿ ನಾರದರು ಇಂಪ್ರೆಸ್ ಆಗಿ, ನಿಂಗೊಂದು ಉಪಾಯ ಹೇಳ್ತೀನಿ ನಾನು,
ನೀನು ನಾರಾಯಣನನ್ನು ಕುರಿತು ತಪಸ್ ಮಾಡು. ಓಂ ನಮೋ ನಾರಾಯಣಾಯ ಅಂತ ಹೇಳು. ದೇವರು ಬೇಗ ಒಲಿತಾನೆ ನಿನಗೆ ಅಂತ ಹೇಳ್ಕೊಡ್ತಾರೆ. ಆಗ ಆ ಚಿಕ್ಕ ಹುಡುಗ 5 ವರ್ಷದ ಹುಡುಗ ಹೋಗಿ ತಪಸ್ ಮಾಡ್ತಾನೆ. ಅವನು ಅದು ಪ್ರೊಸೀಜರ್ ಇದೆ. ಹೆಂಗೆ ತಪಸ್ ಮಾಡ್ತಾನೆ ಅಂತ. ಅಂದರೆ ತಪಸ್ಸು ಅಂತಂದರೆ ನಾವು ಸಿನಿಮಾದಲ್ಲಿ ನೋಡೋ ಥರ ಕೂತು, ಈಗ ಸುಮ್ಮನೆ ಹಿಂಗೆ ಕೂತ್ಕೊಂಡ್ಬಿಟ್ಟು ದೇವ್ರನ್ನ ಧ್ಯಾನ ಮಾಡ್ತಾ ಕೂತಾಗ ದೇವ್ರು ಟಣ್ಣಂತ ಪ್ರತ್ಯಕ್ಷ ಆಗ್ತಾನೆ, ಹಂಗಿರಲ್ಲ. ತಪಸ್ಸು ಅಂತಂದ್ರೆ ಏನಂದರೆ, ನಮ್ಮ ನಮ್ಮ ಜೀವನ ಶೈಲಿಯನ್ನೇ ತಪಸ್ಸು ಮಾಡ್ಕೋಬೇಕು. ಜೀವನ ಹೆಂಗೆ ನಡೆಸ್ತಾರೆ ಅವರು ಅಂತಂದರೆ, ಮೊದಲು ಒಂದಷ್ಟು ದಿನ ಹಣ್ಣುಗಳನ್ನು ತಿಂದು, ಅಂದರೆ ದಿನ ಹಣ್ಣು ತಿನ್ಕೊಂಡು ಟೈಮಿಗೆ ಊಟ ಮಾಡ್ಕೊಂಡಲ್ಲ. ಈಗ ಒಂದು ವಾರಕ್ಕೊಂದ್ಸಲ ಹಣ್ಣು ತಿನ್ನೋದು. ಸೊ ಸಾಯ್ಬಾರ್ದು ನಾವು, ಆದರೆ ಬದುಕಿರಬೇಕು ವಾರಕ್ಕೊಂದ್ಸಲ. ಆಮೇಲೆ ಅದನ್ನು 1 ವಾರ ಇದ್ದಿದ್ದು 15 ದಿನ ಮಾಡ್ಕೊಳ್ಳೋದು. ಆಮೇಲೆ ಹಣ್ಣುಗಳನ್ನು ಬಿಟ್ಟು ಬರೀ ಎಲೆ ತಿನ್ನೋದು. ಅದಾದ ನಂತರ 1 ತಿಂಗಳಿಗೆ ಒಂದ್ಸಲ ತಿನ್ನೋದು. ಅದಾದಮೇಲೆ ಆ ಎಲೆನೂ ಬಿಟ್ಬಿಟ್ಟು ಬರೀ ಗಾಳಿ ಸೇವನೆ ಮಾಡೋದು. ಈ ಥರ ಎಲ್ಲ ತಪಸ್ಸುಗಳು ಇದೇ ಥರ ಇರುತ್ತೆ. ಪೂಜೆ ಮಾಡೋದಿರುತ್ತೆ ಅದರಲ್ಲಿ, ನೀವು ಧ್ಯಾನ ಮಾಡೋದಿರುತ್ತೆ. ನಮಗೆ ಯಾವ ದಾರಿ ಬೇಕೋ ಅದರಲ್ಲಿ ನಾವು ಮಾಡ್ಬೋದು. ಸೊ ಹಾಗೆ ವಿಷ್ಣುವಿನ ಧ್ಯಾನ ಮಾಡ್ತಾ ಕೂತ್ಕೊಳ್ಳುವಾಗ ತನ್ನ ಮನಸ್ಸಿನಲ್ಲಿ ಧ್ರುವ ಒಂದು ಆಕಾರವನ್ನು ಮೂಡಿಸ್ಕೊಂಡು ಅದನ್ನು ಧ್ಯಾನ ಮಾಡ್ತಾ, ಈಗ ನೀವು ಧ್ಯಾನ ಮಾಡಿ ಸರ್ ಅಂತಂದ್ರೆ ನೀವೇನು ಮಾಡ್ತೀರಿ, ನಿಮಗೆ ಇಷ್ಟ ಆಗಿರೋ ದೇವರನ್ನ ನೆನ್ಪು ಮಾಡ್ಕೊಂಡು ಕೂತ್ಕೊಳ್ತೀರಿ. ಹೌದೌದು. ಕಣ್ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಳ್ತೀರಿ. ನಿಮಗೆ ನಿಮ್ಮ ಇಷ್ಟ ದೈವ ಕಾಣಿಸುತ್ತೆ ಅಲ್ಲಿ. ಅದಕ್ಕೊಂದು ರೂಪ ಇರುತ್ತೆ. ಹೌದು. ಶಿವ ಅಂತಂದ್ರೆ ನಿಮಗೆ ಹಾವು ಹಾಕ್ಕೊಂಡಿರುವ, ಜಟೆ ಬಿಟ್ಕೊಂಡಿರುವ ಒಂದು ಮೂರ್ತಿ ಕಾಣಿಸುತ್ತಲ್ಲ. ಹೌದು, ಹೌದು. ನೀವು ಮನಸ್ಸಿನಲ್ಲಿ ಯಾವ ಮೂರ್ತಿಯನ್ನ ಧ್ಯಾನ ಮಾಡ್ತೀರೋ ನಿಮ್ಮ ಎದುರು ಆ ಮೂರ್ತಿ ಬರುತ್ತೆ ಅಷ್ಟೇ. ಪ್ರತ್ಯಕ್ಷ ಆದಾಗ ದೇವರು ಅದೇ ರೂಪದಲ್ಲಿ ಬರ್ತಾನೆ. ಧ್ರುವ ತನ್ನೊಳಗೆ ಒಂದು ರೂಪವನ್ನ, ವಿಷ್ಣುವಿನ ರೂಪವನ್ನ ಇಟ್ಟುಕೊಂಡು ತಪಸ್ ಮಾಡ್ತಾ ಇರ್ತಾನೆ. ಅವನಿಗೆ ತಪಸ್ ಮಾಡ್ತಾ ಇದ್ದ ಆ ರೂಪ ಕಾಣೆ ಆಗ್ಬಿಡುತ್ತೆ. ಮನಸ್ಸಲ್ಲಿ ಇದ್ದಿದ್ದ ರೂಪ ಕಾಣೆ ಆಗ್ಬಿಡುತ್ತೆ. ಆಶ್ಚರ್ಯದಿಂದ ಕಂಡುಬಿಡ್ತಾನೆ, ಎದುರಿಗೆ ಆ ರೂಪ ನಿಂತಿರುತ್ತೆ. ಓಕೆ. ಇದ್ರ ಹಿಂದೆ ಸೈನ್ಸು ಇದೆ ಸರ್. ಏನಂದ್ರೆ, ನೀವು ಏನನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಿರೋ, ಯಾವುದನ್ನ ಮನಸ್ಸಿನಲ್ಲಿ ನಂಬಿಕೊಳ್ತಿರೋ ಅದೇ ನಿಮ್ಮ ಕಣ್ಮುಂದೆ ಬರುತ್ತೆ. ಇದೇ ಸೃಷ್ಟಿಗೆ ಇರುವಂಥ ನಿಯಮ. ಇದನ್ನೇ ನಾನು ಆಗಲೇ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡುವಾಗ ನಿಮ್ಗೆ ಇದು ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೋದು. ಮ್ಯಾನಿಫೆಸ್ಟೇಷನ್ನಲ್ಲಿ ಹೇಳ್ತಾರೆ, ನೀವು ಯಾವುದನ್ನು ನಂಬುತ್ತೀರೋ ಅದು ಆಗತ್ತೆ. ನಾವು ಒಳಗಡೆಯಿಂದ ಏನು ಅಂದ್ಕೊಳ್ತೀವಿ, ಯಾವುದನ್ನು ಕಲ್ಪನೆ ಮಾಡ್ಕೊಳ್ತೀವಿ, ಯಾವುದಕ್ಕೆ ಭಾವನೆಗಳನ್ನು ಹಾಕ್ತೀವಿ ಕಲ್ಪನೆಯ ಜೊತೆ, ಅದು ಹೊರಗಿನ ಪ್ರಪಂಚ, ಅದು ಮಿರರ್ ಇದ್ದಂಗೆ ಅದನ್ನೇ ತಂದು ನಮ್ಮ ಎದುರು ಕೊಡುತ್ತೆ. ನನಗೆ ಚಿಕ್ಕ ವಯಸ್ಸಿಂದ ಈ ಥರದ್ದು ಒಂದು ಹುಡುಗಿ ಬೇಕು, ನಾನು ಮದುವೆ ಆಗಬೇಕು ಅಂತ ನಾನೇನು ಕಲ್ಪನೆ ಇಟ್ಕೊಂಡಿರ್ತೀನಿ, ಭಗವಂತ ಅದನ್ನೇ ಕೊಡ್ತಾನೆ. ನೀವು ಅನ್ಬೋದು, ತುಂಬ ಜನ ಚೆನ್ನಾಗಿರೋ ಹುಡುಗಿ ಬೇಕು ಅಂತ ಅಂದ್ಕೊಳ್ತಾರೆ, ಆದರೆ ಅವರಿಗೆ ಜಗಳ ಗಂಟೇನೋ, ಅಂದರೆ ಚಂದ ಅಂತ ನಾನು ಅದನ್ನು ರೂಪದಲ್ಲಿ ಹೇಳ್ತಾ ಇಲ್ಲ, ದೈಹಿಕ ರೂಪದಲ್ಲಿ ಹೇಳ್ತಾ ಇಲ್ಲ, ಮಾನಸಿಕವಾಗಿ ಭಾಳ ಸೌಂದರ್ಯ, ಮಾನಸಿಕ ಸೌಂದರ್ಯ ಇರೋ ಅಂಥವ್ರು ಬೇಕು ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಆದರೆ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಮದುವೆ ಆದಮೇಲೆ ಭಾಳ ಜಗಳ ಆಡ್ತಾರೆ. ಅದು ಹೆಂಗೆ ಅವ್ರಿಗೆ ಹಂಗೆ ಸಿಗುತ್ತೆ, ಯಾರು ಆ ಥರದನ್ನು ಬಯಸ್ತಾರೆ ಅಂತ. ಡಿಫ್ರೆಂಟ್ ಆಗ್ಬಿಡುತ್ತಲ್ಲ. ಹಾಂ, ಅದು ನಿಮ್ಮ ಅವ್ರೊಳಗೊಂದು ಭಯ ಇರುತ್ತೆ ಸರ್. ಈ ಥರದ್ದು ಸಿಗಬಾರ್ದು ಅಂತ ಅನ್ನೋ ಒಂದು ಕಲ್ಪನೆ ಇರುತ್ತೆ ಅವರಿಗೆ. ನಮ್ಮ ಮನಸ್ಸಿಗೆ, ಯೂನಿವರ್ಸಿಗೆ ಬೇಡ ಮತ್ತು ಬಾರದು ಅರ್ಥ ಆಗಲ್ಲ. ಇದನ್ನು ಆಮೇಲೆ ನಿಮಗೆ ತುಂಬ ಇದರಲ್ಲಿ ಬೇಕಿದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೇಳಿ ಸರ್. ಯಾವುದನ್ನು ನೀವು ಆಗಬಾರ್ದು ಅಂತೀರೋ ಅದೇ ಆಗುತ್ತೆ. ಆಗಬಾರ್ದು ಅನ್ನೋದನ್ನು ಯಾವತ್ತೂ ನೆನ್ಪು ಮಾಡ್ಕೋಬಾರ್ದು. ಏನು ಆಗಬೇಕು ಅಂತ ನೆನ್ಪು ಮಾಡ್ಕೋಬೇಕು. ನಾನು ನಿಮ್ಮ ಜೊತೆ ಮಾತಾಡುವಾಗ ಇವ್ರು ಏನೋ ಒಂದು ಕೇಳ್ತಾ ಇರ್ತಾರೆ, ಕೇಳ್ತಾ ನಾನು ಬ್ಲಾಂಕ್ ಆಗಬಾರ್ದು ಅಂತ ಅಂದ್ಕೊಂಡು ಮನೆಯಿಂದ ಬಂದೆ ಅಂತ ಅಂದ್ಕೊಳ್ಳಿ. ನಾನು ಬ್ಲಾಂಕ್ ಆಗ್ತೀನಿ ಅವಾಗ. ನೀವೇನೇ ಪ್ರಶ್ನೆ ಕೇಳಿದ್ರು ನಾನು ಬ್ಲಾಂಕ್ ಆಗ್ತೀನಿ. ಈಗ ಫಾರ್ ಎಕ್ಸಾಂಪಲ್, ನೀವೀಗ ಯಾವುದೋ ಒಂದು ಇದಕ್ಕೆ ಹೋಗ್ತೀರಿ, ಬ್ಯಾಂಕಿಗೆ ಹೋಗ್ತೀರಿ, ಕ್ಯೂ ನಿಂತ್ಕೊಳ್ತೀರಿ. ಕ್ಯೂ ನಿಂತ್ಕೊಂಡಾಗ ಮನಸ್ಸಲ್ಲೇ ಅಂದ್ಕೊಳ್ತೀರಿ, ಅವರು ಊಟಕ್ಕೆ ಎದ್ದೋಗ್ಬಾರ್ದು, ನಾನು ಹೋಗೋವರೆಗೂ ಊಟಕ್ಕೆ ಎದ್ದೋಗದೆ ಇದ್ರೆ ಸಾಕು, ನನ್ನ ಕೆಲಸ ಆಗೋವರೆಗೂ ಅವ್ರು ಎದ್ದೋಗದೆ ಇದ್ರೆ ಸಾಕು ಅಂತ. ಅವರು ಊಟ ಟೈಮ್ ಆಯ್ತು ರೀ ಅಂದ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ನೀವು ಹೋಗೋ ಟೈಮಿಗೆ ಕರೆಕ್ಟಾಗಿ ಎದ್ದೋಗ್ತಾರೆ. ನೀವು ಯಾವುದನ್ನು ಆಗಬಾರ್ದು ಅಂತ ಅಂದ್ಕೊಳ್ತೀರೋ ಅದಾಗುತ್ತೆ. ಅದೇ ಆಗುತ್ತೆ. ಯಾಕೆ ಅಂತಂದರೆ, ಮನಸ್ಸಿಗೆ ಪಿಕ್ಚರ್ ಲ್ಯಾಂಗ್ವೇಜ್ ಮಾತ್ರ ಅರ್ಥ ಆಗುತ್ತೆ. ಮನಸ್ಸು ಯಾಕೆ ಹಂಗೆ ಆಗೋದು? ಅದಕ್ಕಿರೋದು 2-3 ಭಾಷೆ ಇದೆ ಸರ್ ಮನಸ್ಸಿಗೆ. ಅದಕ್ಕೆ ಆ ಭಾಷೆಗಳನ್ನು ಬಿಟ್ಟು ಬೇರೆ ಭಾಷೆ ಅರ್ಥ ಆಗಲ್ಲ. ಅದಕ್ಕೆ ನಮ್ಮಲ್ಲಿ ಎಲ್ಲದರಿಂದನೂ ಸೈನ್ಸ್ ಇದೆ ಸರ್ ಅಂತ ಹೇಳಿದ್ನಲ್ಲ, ಭಗವಂತನ ಹತ್ರ ನೀವು ಏನು ಕೇಳ್ಕೋಬೇಕು ಅನ್ನೋದಕ್ಕೂ ಹೇಳ್ತಾರೆ, ಒಳ್ಳೇದನ್ನೇ ಮಾತಾಡು, ಅಸ್ತು ದೇವತೆಗಳು ಅಸ್ತು ಅಂತಾರೆ. ಯಾಕೆ ಒಳ್ಳೇದನ್ನೇ ಮಾತಾಡಬೇಕು? ಈಗ ಯಾರೋ ಹೋಗ್ತಾ ಊರಿಗೆ ಹೊರಡ್ತಾರೆ, ಆಕ್ಸಿಡೆಂಟ್ ಆಗದೆ ಇರಲಪ್ಪ ನಿಂಗೆ ಅಂತ ಯಾರು ಆಶೀರ್ವಾದ ಮಾಡಲ್ಲ ಅಲ್ವಾ? ಕ್ಷೇಮವಾಗಿ ಹೋಗಿ ತಲುಪಪ್ಪ ಅಂತ ಆಶೀರ್ವಾದ ಮಾಡ್ತಾರೆ ಅಂತಾರೆ. ಒಳ್ಳೆ ಮಾತಾಡಬೇಕು. ಯಾಕೆ ಒಳ್ಳೆ ಮಾತಾಡಬೇಕು? ಏನು ಮಾತಾಡ್ತೀವಿ ಅದು ಅರ್ಥ ಆಗುತ್ತೆ ಮನಸ್ಸಿಗೆ, ಅದಾಗುತ್ತೆ. ಆಕ್ಸಿಡೆಂಟ್ ಆಗದೆ ಇರಲಪ್ಪ ಅಂತ ಆಶೀರ್ವಾದ ಮಾಡಿಬಿಟ್ರೆ ಆಕ್ಸಿಡೆಂಟ್ ಆಗುತ್ತೆ. ಆಗದೇ ಇರಲಿ, ಬಾರದೇ ಇರಲಿ, ಬೇಡ, ಇವು ಅರ್ಥ ಆಗಲ್ಲ ಮನಸ್ಸಿಗೆ. ಅವು ಯಾಕೆಂದ್ರೆ ಅದಕ್ಕೆಲ್ಲ ಪಿಕ್ಚರ್ ಇಲ್ಲ ಅಲ್ವಾ? ಪಿಕ್ಚರ್ ಯಾವುದಕ್ಕಿದೆ ಅದು ಮಾತ್ರ ಮನಸ್ಸಿಗೆ ಅರ್ಥ ಆಗುತ್ತೆ. ಹಾಗಾಗಿ ಅದು ನಮ್ಮ ಮನಸ್ಸಿಗೆ ಏನು ಒಂದು ಪಿಕ್ಚರ್ನ ನಾವು ಇಟ್ಕೊಳ್ತೀವಿ, ಅದು ಹಾಗೇ ಆಗುತ್ತೆ. ಧ್ರುವನ ಮನಸ್ಸಿನಲ್ಲಿ ದೇವರು ಏನು ಇಟ್ಕೊಂಡಿದ್ದ ಅದೇ ರೂಪದಲ್ಲಿ ಕಣ್ಮುಂದೆ ಬಂದ ಅಂತ ಹೇಳ್ತಾರೆ.
ಯಾಕೆ ಹೇಳ್ತಾರೆ ಅಂತಂದ್ರೆ ಅದರ ಹಿಂದೆ ಒಂದು ಸೈನ್ಸ್ ಇದೆ, ನಮಗೂ ಅರ್ಥ ಆಗಲಿ ಅಂತ. ನೀನು ಏನನ್ನ ಮನಸ್ಸಲ್ಲಿ ಇಟ್ಕೊಳ್ತೀಯೋ ದೇವ್ರು ಹಂಗೆ ಬರ್ತಾನೆ. ಸೊ ಮನುಷ್ಯರೆಲ್ಲ ದೇವರನ್ನ ಮನುಷ್ಯ ರೂಪದಲ್ಲೇ ನೋಡಿದ್ದಾರೆ, ದೇವರು ಮನುಷ್ಯ ರೂಪದಲ್ಲಿ ಬರ್ತಾ ಇದ್ದಾನೆ. ನೀವು ಮರ ಪೂಜೆ ಮಾಡಬಹುದು, ಕಲ್ಲು ಪೂಜೆ ಮಾಡಬಹುದು, ದೇವ್ರು ಕಲ್ಲು ರೂಪದಲ್ಲೇ ಬಂದು ವರ ಕೊಡ್ತಾನೆ. ನೀವು ಏನು ಬೇಕು ಈ ಮೈಕನ್ನ ನಾನು ಇಟ್ಕೊಂಡು ಭಕ್ತಿಯಿಂದ ಯಾವುದನ್ನೇ ಇಟ್ಕೊಂಡು ಪೂಜೆ ಮಾಡಿದ್ರು ಅದರಿಂದ ನಮ್ಗೆ ಒಳ್ಳೇದಾಗುತ್ತೆ. ಬಹಳಷ್ಟು ಜನ ಬಹಳಷ್ಟು ಗುರೂಜಿಗಳು ಈಗ ಕೆಲವರು ಡೋಂಗಿನೂ ಇರಬಹುದು, ಸುಳ್ಳು ಗುರೂಜಿ ಇರಬಹುದು, ಅಥವಾ ಅವರು ದೇವರ ಅವತಾರ ಅಲ್ದಲೇ ಇರಬಹುದು, ದೇವರ ಅವತಾರ ಅಂತ ಸುಳ್ಳು ಹೇಳ್ಕೊಂಡಿರ್ಬೋದು. ಆದರೆ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡೋರು ಒಳ್ಳೇದಾಗಿದೆ. ಯಾಕೆ ಒಳ್ಳೇದಾಗುತ್ತೆ? ಸಕಲ ಚರಾಚರ ಜೀವಿಗಳಲ್ಲಿ ವಸ್ತುಗಳಲ್ಲಿ ದೇವರಿದ್ದಾನೆ. ನೀವು ಯಾರ ಫೋಟೋ ಬೇಕಾದ್ರೂ ಇಟ್ಕೊಂಡು ಪೂಜೆ ಮಾಡಬಹುದು. ನೀವು ನಿಮ್ಮ ತಂದೆ ಫೋಟೋನ ಇಟ್ಕೊಂಡು ಪೂಜೆ ಮಾಡಿ, ನಿಮ್ಮ ಅಜ್ಜಿ ಫೋಟೋನ ಇಟ್ಕೊಂಡು ಪೂಜೆ ಮಾಡಿ, ನೀವು ನಿಮ್ಮದೇ ಫೋಟೋ ಇಟ್ಕೊಂಡು ಪೂಜೆ ಮಾಡಿ, ನಿಮಗೆ ಒಳ್ಳೇದಾಗುತ್ತೆ. ಆದ್ರೆ ನೀನು ನಂಬಿಕೆ ಇರಬೇಕು. ಆದ್ರೆ ನೀನು ನಂಬಿರೋದು ಮಾತ್ರ ದೇವರನ್ನ. ನೀವು ನಂಬಿರೋದು ದೇವರನ್ನ. ಹ್ಮ್ ಇವನೇ ದೇವರು ಅಂತ ನಂಬಬೇಕು, ಇದೇ ದೇವರು ಅಂತ ನಂಬಬೇಕು, ಈ ಕಲ್ಲೇ ದೇವರು, ಈ ವಿಗ್ರಹನೇ ದೇವರು ಅಂತ ನಂಬ್ಕೊಂಡು ಪೂಜೆ ಮಾಡಿದ್ರೆ ಅದಾಗತ್ತೆ.